श्रीगुरुभ्यो नमः। हरि ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहा नियतिलिखितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेषतसां सन्मङ्गलानि भवन्तु। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂಧದಲ್ಲಿ ನಿನ್ನೆ ಅರ್ಜುನ ಅಶ್ವತ್ಥಾಮನೊಟ್ಟಿಗೆ ಯುದ್ಧ ಮಾಡಿದ್ನ, ಭೀಮ ಅಶ್ವತ್ಥಾಮನೊಟ್ಟಿಗೆ ಯುದ್ಧ ಮಾಡಿದ್ನ ಅನ್ನೋ ಸಂದರ್ಭವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ನಾವು ತಾತ್ಪರ್ಯಕ್ಕನುಗುಣ ಭಾಗವತ ತಾತ್ಪರ್ಯಕ್ಕನುಗುಣವಾಗಿ ಅದನ್ನು ಚಿಂತನೆ ಮಾಡಿದ್ವಿ. ಹಾಗಾಗಿ ಭಾಗವತ ಮಹಾಭಾರತದ ಅರ್ಥರೂಪ, ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಅಂತ ಹೇಳಿದ್ರಿಂದ ಇದು ಭಾರತಾರ್ಥ ನಿರ್ಣಯ ರೂಪವಾಗಿದೆ ಅಂತ ತಿಳಿದ್ವಿ. ಶ್ರೀಕೃಷ್ಣ ಅಪಾರವಾದ ಭಕ್ತರ ಮೇಲಿರುವ ಕಾರುಣ್ಯವನ್ನು ಕೆಲವು ಸಂದರ್ಭಗಳಲ್ಲಿ ತೋರಿಸಿದ್ದನ್ನು ವೇದವ್ಯಾಸರು ಉದಾಹರಣೆಯಾಗಿ ಕೊಟ್ಟು, ಇಷ್ಟು ಕರುಣೆ ಮಾಡೋ ಭಗವಂತನಲ್ಲೂ ನೀನು ಭಕ್ತಿ ಮಾಡಲಾರಿಯಾ ಅಂತ ಕೇಳ್ತಾರೆ. ಅದಕ್ಕೆ ನಿದರ್ಶನ ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತ. ಭಾಗವತದಲ್ಲಿ ಪರೀಕ್ಷಿತ್ ರಾಜನ ಜನ್ಮ ವೃತ್ತಾಂತ ಹೇಳಿದ ಉದ್ದೇಶ ಏನು? ಕೃಷ್ಣ ಭಕ್ತರ ಮೇಲೆ ಎಷ್ಟು ಕರುಣಾಮಯಿ ಅಂತ ತಿಳಿಸಬೇಕಾಗಿದೆ. ಅಶ್ವತ್ಥಾಮ ಬ್ರಹ್ಮಶಿರೋಸ್ತ್ರ ಅದನ್ನು ಪರೀಕ್ಷಿತನ ಮೇಲೆ ಪ್ರಯೋಗ ಮಾಡಿದ, ಅಂದರೆ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಆ ಅಸ್ತ್ರ ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನು ಕೊಲ್ಲಲಿಕ್ಕೆ ಬಂತು. ಆಗ ಉತ್ತರೆ ಕೃಷ್ಣನನ್ನು ಶರಣು ಹೋದ್ಲು. ಕೃಷ್ಣ ನೀನೇ ರಕ್ಷಣೆ ಮಾಡು, ಆಪತ್ತಿನಿಂದ ನೀನು ರಕ್ಷಿಸದೆ ಇನ್ಯಾರು ಮಾಡ್ತಾರೆ? ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ. ಹೇ ಮಹಾಬಾಹೋ ದೇವದೇವ ಜಗತ್ಪತೆ, ಪಾಹಿ ಪಾಹಿ ನೀನೇ ರಕ್ಷಣೆ ಮಾಡು. ನಾಣ್ಯಂ ನಿನಗಿಂತ ಮತ್ತೊಬ್ಬರನ್ನ ರಕ್ಷಿಸುವವ, ಮೃತ್ಯುವಿನಿಂದ ರಕ್ಷಿಸುವವನನ್ನು ನಾನು ಕಾಣಲಾರೆ. ಹೀಗವಳು ಶರಣು ಹೋಗಿದ್ದಾಳೆ. ಶ್ರೀಕೃಷ್ಣ ಪರಮಾತ್ಮ ಅವಳು ಮೊರೆ ಇಟ್ಟಾಗ
ಉತ್ತರೆ ಗರ್ಭದಲ್ಲೇ ಪ್ರವೇಶ ಮಾಡಿದ. ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಕೃಷ್ಣನ ರೂಪ ಎಷ್ಟಿತ್ತು? ಅಂಗುಷ್ಠ ಮಾತ್ರನಾಗಿದ್ದಂತೆ ಕೃಷ್ಣ ಪರಮಾತ್ಮ. ಕೈಯಲ್ಲಿ ಸುದರ್ಶನ ಅಸ್ತ್ರ ಇಟ್ಕೊಂಡಿದ್ದಾನೆ. ಸುದರ್ಶನೇನ ಸ್ವಾಸ್ತ್ರೇಣ ಸ್ವಾನಾಂ ರಕ್ಷಾತ್ ವ್ಯಧಾತ್ ರಕ್ಷಾಂ ವ್ಯಧಾತ್ ವಿಭು ಅಂತ ಪ್ರಥಮ ಸ್ಕಂದ ಹೇಳ್ತದೆ. ಸುದರ್ಶನ ಅಂತ ಕೃಷ್ಣನ ಆಯುಧ, ಅದರಿಂದ ಬ್ರಹ್ಮಶಿರೋ ಅಸ್ತ್ರವನ್ನು ಹಿಮ್ಮೆಟ್ಟುತ್ತಾ ಇದ್ದಾನಂತೆ. ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮಜೈ ಸಹ ಕೃಷ್ಣಯ. ಶ್ರೀಕೃಷ್ಣನ ಅಪೂರ್ವವಾದ ತೇಜಸ್ಸು, ವೈಷ್ಣವ ತೇಜಸ್ಸು, ಏನು ಮಾಡ್ಲಿಕ್ಕಾಗಲಿಲ್ಲ ಬ್ರಹ್ಮಾಸ್ತ್ರಕ್ಕೆ. ಹಿಂದೆ ಹೋಗಲೇಬೇಕಾಯ್ತಂತೆ. ಬ್ರಹ್ಮಾಸ್ತ್ರವನ್ನು ಹಿಂದೆ ಕಳಿಸಿದ್ದು ಇನ್ನೆಲ್ಲೂ ಇತಿಹಾಸದಲ್ಲೇ ಇಲ್ಲ. ಎಲ್ಲಾದರೂ ಕೇಳಿದ್ರ? ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಒಂದು ಅಸ್ತ್ರ ಬಿಟ್ಟರು, ಹಾಗಾಗಿ ಆ ಅಸ್ತ್ರಕ್ಕೇನೂ ಮಾಡ್ಲಿಕ್ಕಾಗಲಿಲ್ಲ ಅಂತ ಕೇಳಿದ್ರ? ಬ್ರಹ್ಮಾಸ್ತ್ರ ಬಿಟ್ಟರೆ ಮುಗೀತು ಅಂತ ಕಥೆ. ಆ ಅಸ್ತ್ರದ ಮಹಿಮೆನೂ ಅಷ್ಟಿದೆ. ಬ್ರಹ್ಮಾಸ್ತ್ರ ಅಂದ್ರೆ ಸಾಧಾರಣ ಅಲ್ಲ. ಬ್ರಹ್ಮಶಿರೋ ಅಸ್ತ್ರ ಅಂದ್ರೆ ಪ್ರಳಯನೇ ಮಾಡಿಬಿಡ್ತದಂತ. ಮನುಷ್ಯರು ಕಂಡುಹಿಡಿಯುವ ಅಣುಬಾಂಬೆ ಹೀಗಿರ್ಬೇಕಾದ್ರೆ ಅದೇನಂತಾರೆ ಅದಕ್ಕೆ? ನ್ಯೂಕ್ಲಿಯರ್. ಅದೇ ಈ ಪರಿ ಅದ ಅಂದ್ರೆ ಅದೇ ನಾಗಾಸಾಕಿ ಮೇಲೆ ಹಾಕಿದ್ದ ಅದು. ಇದೇ ಈ ಪರಿ ಇದೆ ಅಂದ್ರೆ ಇನ್ನು ಬ್ರಹ್ಮಾಸ್ತ್ರ ಹೇಗಿರ್ಬೇಡ? ಒಬ್ಬರು ಹಿರಿಯರು ಹೇಳ್ತಾರೆ, ಗಾಯತ್ರಿ ಮಂತ್ರವನ್ನ ಹಿಂದಿನ ಅಕ್ಷರದಿಂದ ಹಿಡಿದು ಜಪಿಸಿದ್ರೆ ಅದು ಬ್ರಹ್ಮಾಸ್ತ್ರ ಆಗ್ತದ. ಅದು ಇವತ್ತಿಗೆ ಪ್ರಸಿದ್ಧಿ ಇಲ್ಲ. ರಾಮಾಯಣದಲ್ಲಿ ಬರುವಂಥ ಒಂದು ವಿಷಯ ಇದೆಲ್ಲ. ಎಲ್ಲ ಅಸ್ತ್ರ ಮಂತ್ರಗಳು ಇವತ್ತು ನಮಗೆ ಉಪಲಬ್ಧ. ಆದರೆ ಈ ಅಸ್ತ್ರ ಇದೇ ಮಂತ್ರದಿಂದ ಅಂತ ನಮಗೆ ಕನೆಕ್ಟಿವಿಟಿ ತಪ್ಪೋಗ್ಬಿಟ್ಟು, ಅಲ್ಲಲ್ಲಿ ಪುರೋಹಿತರು ಬೇಕಾದಷ್ಟು ಮಂತ್ರಗಳನ್ನು ಹೇಳ್ತಿರ್ತದೆ. ಇದು ವರ್ಣ ಸೂಕ್ತ, ವರ್ಣ ಮಂತ್ರ ಅಂತ. ಆದರೆ ಇದೇ ವರ್ಣಾಸ್ತ್ರದ ಮಂತ್ರ ಅಂತ ಒಬ್ರು ಹೇಳೋರು ನಮಗಿಲ್ಲ ಇವತ್ತು. ಆ ಒಂದು ಪರಂಪರೆ, ಆ ಕನೆಕ್ಟಿವಿಟಿ ತಪ್ಪಿಸ್ಬಿಟ್ಟಿದ್ದಾರೆ ದೇವರು. ಯಾರೋ ಕೇಳಿದ್ರು, ಅವೆಲ್ಲ ಇದ್ದಿದ್ರೆ ನಾವಿವತ್ತು ವಿಶ್ವಗುರು ಆಗಿಬಿಡ್ತಿದ್ವಿ ಭಾರತ ಅಂತ. ಅದಕ್ಕೆ ಹೇಳಿಲ್ಲ ಅಂತ. ನಮಗೇನಾಗ್ತದೆ ಅಂದರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಮಾಡೋದು ಜಾಸ್ತಿ ಆಗ್ತದೆ ನಮ್ಮಲ್ಲಿ. ಹಾಗಾಗಿ ಕೆಲವು ಅಸ್ತ್ರ ಮಂತ್ರಗಳನ್ನು ಇವತ್ತಿಗೂ ಕೂಡ ಮಂತ್ರ ಗೊತ್ತಿದ್ರು ಅದು ಇದೇ ದೇವತೆ, ಹೀಗೆ ಅದನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅನ್ನೋ ವ್ಯವಸ್ಥೆಯನ್ನು ತಪ್ಪಿಸ್ಬಿಟ್ಟಿದ್ದಾರೆ. ಆದರೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಸ್ತದೆ. ಆ 2 ಬಾರಿ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗಿಸಿದ್ದನ್ನು ಹೇಳ್ತದೆ. 2 ಬಾರಿಯಲ್ಲೂ ಕೂಡ ಒಂದು ಬಾರಿ ವೇದವ್ಯಾಸ ಬಂದ, ಇನ್ನೊಂದು ಬಾರಿ ಕೃಷ್ಣ ಬಂದ. ಇಂಥ ಘಟನೆ ಮಹಾಭಾರತದಲ್ಲಿ ಇಲ್ಲ. ಬ್ರಹ್ಮಾಸ್ತ್ರ ಬಿಟ್ಟಾಗ ಹೀಗೊಂದಾಯಿತು ಅಂತ ಘಟನೆ ಮಹಾಭಾರತದಲ್ಲಿ ಇಲ್ಲ. ಅದೇ ವಿಶೇಷ ಭಾಗವತದ್ದು. ಹಾಗಾಗಿ ಬ್ರಹ್ಮಾಸ್ತ್ರದಂತಹ ಅತಿಶಕ್ತಿವಂತ ಅಸ್ತ್ರ ಇದ್ರು ಕೃಷ್ಣನ ಸುದರ್ಶನದ ಮುಂದೆ ಏನಲ್ಲ ಅಂದ್ರೆ ಶ್ರೀಕೃಷ್ಣನ ಮಹಿಮೆ ಹೆಚ್ಚಾಯಿತು, ಬ್ರಹ್ಮಾಸ್ತ್ರದ ಮಹಿಮೆ ಹೆಚ್ಚಾಯಿತು. ಅದನ್ನು ಹೇಳಬೇಕಾಗಿದೆ ಭಾಗವತದಲ್ಲಿ. ಯದ್ಯಪ್ಯಸ್ತ್ರಂ ಬ್ರಹ್ಮಶಿರಃ ತು ಅಮೋಘಂ ಚಾತಿ ಅಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯ ಭೃಗುದ್ವಹ. ಇದು ಭಾಗವತದ 1ನೇ ಸ್ಕಂದ ಶ್ಲೋಕ. ಇದರ ಅರ್ಥ, ಹೇ ಭೃಗುದ್ವಹ. ಭೃಗುದ್ವಹ ಅಂದರೆ ಶೌನಕರಿಗೆ ಹೆಸರು. ಅವರು ಭೃಗುವಂಶದಲ್ಲಿ ಬಂದವರು. ಆದ್ದರಿಂದ ಸೂತರು ಹೇಳ್ತಾರೆ, ಹೇ ಭೃಗುದ್ವಹ, ಭೃಗುವಂಶದಲ್ಲಿ ಬಂದ ಶೌನಕ. ಯದ್ಯಪಿ ಬ್ರಹ್ಮಾಸ್ತ್ರ ಅಮೋಘ, ಅಪ್ರತಿಕ್ರಿಯ ಅಂದ್ರೆ ಅದಕ್ಕೊಂದು ಪ್ರತೀಕಾರ ಮಾಡ್ಲಿಕ್ಕೆ ಮತ್ತೊಂದು ಅಸ್ತ್ರ ಇಲ್ಲ, ಅದು ಸತ್ಯ. ಆದರೆ ಏನು ಮಾಡೋಣ? ವೈಷ್ಣವಂ ತೇಜ ಅಸಾಧ್ಯ. ವಿಷ್ಣುವಿನ ಕೈಯಲ್ಲಿದ್ದ ಸುದರ್ಶನ ತೇಜಸ್ಸಿನ ಮುಂದೆ ಬ್ರಹ್ಮಾಸ್ತ್ರವು ಕೂಡ ಶಮನಗೊಳ್ಳುವಂತಾಯಿತು ಅಂತ ಹೇಳ್ತಿದೆ ಭಾಗವತ. ಇದು ನಮಗೆ ಕೊಟ್ಟಂಥ ಒಂದು ಸಂದೇಶ. ಲೋಕದಲ್ಲಿ ಯಾವುದನ್ನೆಲ್ಲ ನಾವು ಅಪ್ರತಿಹತ ಶಕ್ತಿ ಅಂತ ಇವತ್ತು ಭಾವಿಸಿದೇವೋ ಅದನ್ನೆಲ್ಲವನ್ನು ಮಣಿಸಬಹುದಾದ ಶಕ್ತಿ ಭಗವಂತನ ಸುದರ್ಶನಕ್ಕಿದೆ.
ಅದಕ್ಕೆ ದಿನನಿತ್ಯ ಸುದರ್ಶನವನ್ನು ಸ್ಮರಣೆ ಮಾಡಬೇಕು, ಧಾರಣೆ ಮಾಡಬೇಕು. ಸುದರ್ಶನವನ್ನು ಬಿಟ್ಟು ಬಿಡದೆ ನಾವೆಲ್ಲ ವಿಷ್ಣು ಭಕ್ತರು ಅದನ್ನು ಧರಿಸಬೇಕು, ಧರಿಸದೇ ಇರಬಾರ್ದು. ಸುದರ್ಶನ ಧರಿಸೋದ್ರಿಂದ ಬಹಳ ದೊಡ್ಡ ಲಾಭ ಇದೆ ಅಂತ ಹೇಳ್ತಾರೆ. ಬ್ರಹ್ಮಶಿರೋ ಅಸ್ತ್ರವನ್ನೇ ಮಣಿಸಬೇಕಾದ್ರೆ ಸುದರ್ಶನ ಚಕ್ರದ ಶಕ್ತಿ ಎಷ್ಟು ಹಾಗಾದ್ರೆ ಇದನ್ನು ತಿಳಿಸ್ತದೆ ಭಾಗವತ. ಆಮೇಲೆ ಕೃಷ್ಣ ಒಳಗಡೆಯಲ್ಲಿ ತನ್ನ ಚಕ್ರದಿಂದ ಅಸ್ತ್ರ ಓಡಿಸಿದಾಗ ಮಗುವಿಗೆ ಆಗಲೇ ಒಂದು ದೃಷ್ಟಿ ಕೊಟ್ಟಂತೆ ಭಗವಂತ. ಮಗುವಿಗೆ ಪರೀಕ್ಷಿತ್ ರಾಜನಿಗೆ ಒಂದು ದೃಷ್ಟಿ ಕೊಟ್ಟ. ಭಗವಂತನಿಗೆ ಮಾತ್ರ ಸಾಧ್ಯ ಇದೆಲ್ಲ, ಅಲೌಕಿಕವಾದ ಘಟನೆ ಆದ್ದರಿಂದ ಸ್ವಲ್ಪ ವಿಸ್ತಾರ ಮಾಡ್ತೇನೆ. ಕೃಷ್ಣನ ಕಥೆಗಳನ್ನು ಹೇಳುವಾಗ ಯಾವ್ಯಾವ ಕಥೆಗಳು ಕೃಷ್ಣ ಅತಿಮಾನುಷ ಅಲೌಕಿಕ ಶಕ್ತಿಯನ್ನು ತೋರಿಸಿದ ಅದನ್ನು ಯಾವಾಗಲೂ ಸ್ಮರಣೆ ಮಾಡಬೇಕಂತ. ಬೆಣ್ಣೆ ತಿಂದ, ಹಾಲು ಕದ್ದ, ಗೋಪಿಕೆಯರ ವಸ್ತ್ರ ಕದ್ದ, ಇದೆಲ್ಲ ಅತಿಮಾನುಷನ? ಇದು ಅಲೌಕಿಕವಾದ ಕಥೆನ ಅಂಥೇಳಿ ಅದನ್ನು ಸ್ಮರಣೆ ಮಾಡಬಾರ್ದು ಅಂತಲ್ಲ. ಆದರೆ ನೀವು ಸೂಕ್ಷ್ಮ ಅವಲೋಕನ ಮಾಡ್ರಿ, ದಾಸರು ಅಲೌಕಿಕವಾದ ಶಕ್ತಿಗಳನ್ನು ಹೆಚ್ಚು ತಮ್ಮ ಪದ್ಯಗಳಲ್ಲಿ ಸೇರಿಸಿ ಅನುಸಂಧಾನ ಮಾಡಿಸ್ತಾರೆ ಭಕ್ತರಿಗೆ. ಭಗವಂತನ ಕಾರುಣ್ಯವನ್ನು, ಭಕ್ತರಿಗೆ ಬಂದ ಆಪತ್ತನ್ನು ರಕ್ಷಿಸಿದ್ದನ್ನು, ಅಲೌಕಿಕವಾದ ಘಟನೆಗಳನ್ನು ಸೇರಿಸಿ ಹೇಳ್ತಾರೆ. ಅದಕ್ಕೆ ಇದೆಲ್ಲ ರಹಸ್ಯ. ಭಗವಂತನ ಗುಣಚಿಂತನೆ ಮಾಡೋದು ಅಂದ್ರೆ ಸುಮ್ಮನೆ ಹರಟೆ ಹೊಡೆಯುವುದಲ್ಲ. ಯಾವೆಲ್ಲ ಭಗವಂತ ತನ್ನ ಭಕ್ತರ ರಕ್ಷಣೆ ಮಾಡುವಾಗ ಅಲೌಕಿಕ ಶಕ್ತಿ ಮೆರೆದಿದ್ದಾನೆ. ಈ ಪರೀಕ್ಷಿತ ರಕ್ಷಣೆಯ ವಿಷಯದಲ್ಲಿ ತಾನೊಂದು ಅಲೌಕಿಕ ಶಕ್ತಿಯನ್ನು ಮೆರೆದು ಬಿಡ್ತಾನೆ ಭಗವಂತ. ಯಾಕೆ? ಗರ್ಭದಲ್ಲಿ ಹೋಗೋದು ಸಾಮಾನ್ಯ ಮನುಷ್ಯರಿಂದ ಆಗಲ್ಲ. ಬ್ರಹ್ಮಾಸ್ತ್ರವನ್ನು ಅಡ್ಡಗಟ್ಟಿ ಅದನ್ನು ಶಮನಗೊಳಿಸೋದು ಸಾಮಾನ್ಯ ಮನುಷ್ಯರಿಂದ ಆಗಲ್ಲ. ಅದಾದ್ಮೇಲೆ ಒಂದು ಘಟನೆ ಹೇಳ್ತಾರೆ, ಅದು ಮುಖ್ಯ. ಒಳಗಿದ್ದ ಮಗುವಿಗೆ ದೃಷ್ಟಿ ಕೊಟ್ಟ. ಎಂಥ ದೃಷ್ಟಿ ಕೊಟ್ಟ ಅಂದ್ರೆ, ಕೃಷ್ಣ ಯಾವ ರೂಪದಿಂದ ತನ್ನನ್ನು ರಕ್ಷಿಸ್ಲಿಕ್ಕೆ ಬಂದಿದ್ದಾನೆ ಅನ್ನೋ ನೋಡೋ ಭಾಗ್ಯವನ್ನು ಮಗುವಿಗೆ ಕೊಟ್ಬಿಟ್ಟ ಭಗವಂತ. ಎಷ್ಟು ಜನ ಮಕ್ಕಳು ತಾಯಿ ಗರ್ಭದೊಳಗಿಟ್ಟು ಬಂದಿಲ್ಲ? ನಾವೆಲ್ಲ ತಾಯಿ ಗರ್ಭ ಇಲ್ಲದೆ ಹುಟ್ಟಿದವರ? ನಾವು ಕಣ್ಣು ತೆಗೆದು ದೇವರನ್ನು ಗರ್ಭದಲ್ಲಿ ನೋಡಿದ್ದು ಅಂತಿದ್ದೇನೆ. ಗರ್ಭಗುಡಿಯಲ್ಲಿ ನೋಡೋದೇ ಕಟ್ಟ ಆಗಿದೆ. ಇನ್ನು ಗರ್ಭದಲ್ಲಿ ಏನು ದೇವರನ್ನು ಸರಿಯಾಗಿ ನೋಡ್ತೀವಿ? ಗರ್ಭಗುಡಿಯಲ್ಲಿ ನೋಡು ಸಾಕು. ಸದ್ಯದಲ್ಲಿ ಗುಡಿಗಳಿಗೆಲ್ಲ ಗರ್ಭಗುಡಿ ಅಂತ ಹೆಸರು ಅದಕ್ಕೆ ಬಂತಂತೆ. ಭಗವಂತ ಗರ್ಭದಲ್ಲಿರ್ತಾನೆ. ಗರ್ಭದಲ್ಲಿದ್ದಾನೆ ಅಂದ್ರೆ ಅರ್ಥ ಏನು? ತಾಯಿ ಗರ್ಭದಲ್ಲಿ ನಾವಿರುವಾಗಲೂ ಭಗವಂತ ಇರ್ತಾನೆ ನಮ್ಮ ಜೊತೆಗೆ. ಅಲ್ಲಿ ಭಗವಂತನನ್ನ ದರ್ಶನ ಮಾಡಬೇಕಾದ್ರೆ ಭಗವಂತನೇ ದೃಷ್ಟಿ ಕೊಡಬೇಕಂತ. ನಮಗೆ ಕಣ್ಣೇ ತೆರೆದಿರಲ್ಲ. ಆವಾಗ ಕಣ್ಣು ತೆರೆದಿರ್ತಾನೆ ನೋಡೋದು. ಪರೀಕ್ಷಿತ್ ರಾಜನಿಗೆ ಹಾಗೆ ಮಾಡಿಸಿದ ಅಂತ ಹೇಳ್ತದೆ. ಈ ಅರ್ಥದಲ್ಲಿಯೂ ಅವನಿಗೆ ಪರೀಕ್ಷಿತ್ ನಾಮ ಸಾರ್ಥಕ ಅಂತ ಆರಣ್ಯಕಾಚಾರ್ಯರು ಸಾರೋದ್ಧಾರದಲ್ಲಿ ತಿಳಿಸ್ತಾರೆ. ಯಾಕೆ ಕೊಟ್ಟ? ಗರ್ಭದಲ್ಲಿ ಭಗವಂತ ತನ್ನ ದರ್ಶನವನ್ನು ಯಾಕೆ ಕೊಟ್ಟ? ದೇವರ ದರ್ಶನಕ್ಕೆ ಯಾವತ್ತೂ ಒಂದು ಫಲ ಇರ್ತದಂತೆ. ಇವತ್ತು ಭಾಗವತ ಶ್ರವಣ ಮಾಡ್ತಿದ್ದೇವೆ ಅಂದರೆ ಇದಕ್ಕೇನೋ ಒಂದು ಅಪೂರ್ವವಾದ ಫಲ ಕೊಟ್ಟಿರ್ತಾನಂತೆ ಭಗವಂತ. ನಿಷ್ಪ್ರಯೋಜನ ಅಲ್ಲ ಭಗವಂತನ ದರ್ಶನ ಯಾವುದೂ ಕೂಡ. ಪರೋಕ್ಷ ಜ್ಞಾನವೂ ನಿಷ್ಪ್ರಯೋಜನ ಅಲ್ಲ, ಅಪರೋಕ್ಷ ಜ್ಞಾನ ಅಂತೂ ಅಲ್ವೇ ಅಲ್ಲ. ಅದಕ್ಕೊಬ್ಬ ಹಿರಿಯರು ಹೇಳ್ತಾರೆ, ಮುಂದೆ ಕಲಿಯನ್ನು ನಿಗ್ರಹಿಸ್ಲಿಕ್ಕೆ ಬೇಕಾಗುವಷ್ಟು ಸಾಮರ್ಥ್ಯ ಅವನಲ್ಲಿ ಬರಬೇಕಿತ್ತಂತೆ. ಅಂದರೆ ಭಾಗವತದ ಮುಂದರದ ಕಥೆ ಪ್ರಥಮ ಸ್ಕಂಧದಲ್ಲಿ ಮುಂದೊಬ್ಬ ಕಲಿ ಬರ್ತಾನೆ. ಅವನನ್ನು ನಿಗ್ರಹಿಸ್ಲಿಕ್ಕೆ ಬೇಕಾಗುವಷ್ಟು ಸಾಮರ್ಥ್ಯ ಬರಬೇಕಾದ್ರೆ ಭಗವಂತನ ದರ್ಶನ ಮೊದಲೇ ಆಗಿರ್ಬೇಕಂತೆ. ಅದಕ್ಕೆ ಕೃಷ್ಣ ಗರ್ಭದಲ್ಲೇ ಅವನಿಗೆ ಭಗವತ್ ದರ್ಶನ ಕೊಟ್ಟ ಅಂತ ಅನುಸಂಧಾನ ಮಾಡಿಸ್ತಾರೆ. ಇದೆಲ್ಲ ರಹಸ್ಯ ಭಾಗವತದ ಮೊದಲನೇ ಸ್ಕಂದದಲ್ಲಿ. ಇದು ನಮಗೆ ಕೊಟ್ಟ ಸಂದೇಶ. ಇವತ್ತೇನೋ ಪುರಾಣಗಳನ್ನು ಶ್ರವಣ ಮಾಡುವ ಆಸಕ್ತಿ ಹುಟ್ಟಿದೆ, ಹೇಳುವ ಕೇಳುವ ಓದುವ ಆಸಕ್ತಿ ಹುಟ್ಟಿದೆ ಅಂದರೆ, ಇಲ್ಲೊಂದು ತಿಳುವಳಿಕೆ ಬರ್ತಿದೆ ಅಂದರೆ ಮುಂದೇನೋ ಒಂದು ಸಮಸ್ಯೆ ಬರಲಿಕ್ಕಿದೆ, ಎದುರಿಸ್ಲಿಕ್ಕೆ ಬೇಕಾಗುವ ಶಕ್ತಿ ಈಗಲೇ ತುಂಬಿರ್ತಾರೆ. ಇದು ನಮಗೆ ಗೊತ್ತಾಗ್ತದ? ಇದು ಕಾರುಣ್ಯ ಅಲ್ವೇ? ಭಗವಂತನ ಕಾರುಣ್ಯ.
ಮುಂದೆ ಅಶಕ್ತ ಆಗಬಾರ್ದು ನನ್ನ ಮಗ ಅಂತ ವಯಸ್ಸು ಸಣ್ಣದಿದ್ದಾಗಲೇ ಆಹಾರ ಚೆನ್ನಾಗಿ ಅಮ್ಮ ತಿಳಿಸ್ತಾಳೋ ಇಲ್ಲೋ? ನನ್ನ ಮಗನಿಗೆ ಕಾಲು ಬರಬೇಕು, ಕೈ ಬರಬೇಕು, ತಲೆ ಸರಿ ಇರಬೇಕು, ಕಣ್ಣು ಸರಿ ಇರಬೇಕು, ಸದೃಢನಾಗಿರಬೇಕು ಅಂತ ಅಮ್ಮನಿಗೇನು ಜವಾಬ್ದಾರಿ ಇದೆ, ಅದಕ್ಕಿಂತ 100 ಪಟ್ಟು ಭಗವಂತ ಅನ್ನೋ ಅಮ್ಮನಿಗೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಜವಾಬ್ದಾರಿಯ ಅರ್ಥ ಯಾವಾಗಲೂ ಕೂಡ ಇಲ್ಲದೇ ಇದ್ದದ್ದನ್ನು ತಕ್ಷಣ ಸೃಷ್ಟಿ ಮಾಡಿಕೊಡೋದು ಜವಾಬ್ದಾರಿ ಅಲ್ಲ, ದೊಡ್ಡಸ್ತಿಕೆ ಅಲ್ಲ. ಆ ಪ್ರೊಸೆಸ್ನಲ್ಲೇ ನಡೆಸ್ತಾನಂತೆ. ಅದಕ್ಕೆ ಪರೀಕ್ಷಿತ್ ರಾಜನಂತಹ ಮಹಾನುಭಾವನಿಗೆ ಗರ್ಭದೊಳಗಿದ್ದಾಗಲೂ ಒಳಗೆ ಹೋಗ್ಬೇಕಿರಲಿಲ್ಲ ಕೃಷ್ಣ. ಕೃಷ್ಣನಿಗೆ ಅತಿಮಾನುಷವಾದ ಶಕ್ತಿ ಇದೆ ಅಂದ ಮೇಲೆ ಗರ್ಭದೊಳಗೆ ಯಾಕೆ ಹೋಗ್ಬೇಕು ರೀ? ಬ್ರಹ್ಮಾಸ್ತ್ರವನ್ನು ಹೊರಗಟ್ಲಿಕ್ಕೆ ಗರ್ಭದಿಂದ ಹೊರಗಿದ್ದು ಬ್ರಹ್ಮಾಸ್ತ್ರ ಹೊರಗಟ್ಲಿಕ್ಕೆ ಬರ್ತಿರ್ಲಿಲ್ವೇ? ಯುಕ್ತಿ ಯೋಚನೆ ಮಾಡಿ. ಜಗತ್ತನ್ನು ಸಂಹಾರ ಮಾಡುವ ಶ್ರೀಹರಿಗೆ ಬ್ರಹ್ಮಾಸ್ತ್ರ ಸಂಹಾರ ಮಾಡಲಿಕ್ಕೆ ಉತ್ತರ ಗರ್ಭದಲ್ಲಿ ಪ್ರವೇಶ ಮಾಡಬೇಕೆ? ಇಷ್ಟು ಯೋಚನೆ ಮಾಡ್ಲಿಕ್ಕಾಗ್ಲಿಲ್ಲಲ್ಲ ನಮಗೆ. ನೋಡಿ, ಅದನ್ನು ಹೇಳ್ತಾರೆ, ಗರ್ಭದೊಳಗೆ ಪ್ರವೇಶ ಮಾಡಿದ, ಅಂಗುಷ್ಟ ಮಾತ್ರದ ರೂಪ ಧರಿಸಿದ, ಸುದರ್ಶನದ ಚಕ್ರ ಧರಿಸಿದ್ದ, ಆ ವೈಷ್ಣವ ತೇಜಸ್ಸಿನ ಪ್ರಭಾವ ಬೀರಿದ, ಅದರಿಂದ ಆ ಬ್ರಹ್ಮಾಸ್ತ್ರವನ್ನು ಶಮನಗೊಳಿಸಿದ. ಬ್ರಹ್ಮಾಸ್ತ್ರ ಶಮನಗೊಳಿಸೋದು ಮುಖ್ಯ ಆಗಿಲ್ಲ, ಮಗುವಿಗೆ ತನ್ನ ದರ್ಶನ ಕೊಡೋದು ಮುಖ್ಯ ಆಗಿದೆ ಅಂತ ಅರ್ಥ. ಆ ಮಗುವಿಗೆ ತನ್ನ ದರ್ಶನ, ಇದನ್ನು ಉಪನಿಷತ್ನಲ್ಲಿ ಹೇಳ್ತದೆ. ಭಗವಂತ ಭಕ್ತ ಪ್ರಯತ್ನ ಪಡೋದ್ರಿಂದ ತನ್ನ ದರ್ಶನ ಕೊಡ್ತಾನೆ ಅಂತ ತಿಳಿಬಾರ್ದು. ದೇವರ ದರ್ಶನಕ್ಕೆ, ಸಾಕ್ಷಾತ್ಕಾರಕ್ಕೆ ಭಕ್ತನ ಪ್ರಯತ್ನ ಮುಖ್ಯವೋ ಭಗವಂತನ ಇಚ್ಛೆ ಮುಖ್ಯವೋ ಅಂತ ಚರ್ಚೆ. ಯಾವುದು ಸರಿ ಯಾವುದು ಸರಿ ಅಂತ ಯೋಚನೆ ಮಾಡಿದೇವ? ಭಗವಂತನ ಪ್ರಯತ್ನನೋ ಭಕ್ತನ ಪ್ರಯತ್ನನೋ ಭಗವಂತನ ಇಚ್ಛೆ? ಯಾವುದು ಬೇಕು? ಯಾವುದು ಸಾಧನ? ಶಾಸ್ತ್ರ ತೀರ್ಮಾನ ಮಾಡ್ತು ಭಕ್ತನ ಪ್ರಯತ್ನ ಮುಖ್ಯ ಅಂತ ತಿಳಿಬೇಡ. ಅದು ಯಾವಾಗಲೂ ಹಿಂದೆ ಬೀಳ್ತದೆ. ಭಗವಂತನ ಇಚ್ಛೆನೇ ಮುಖ್ಯ ಅಂತ ತೀರ್ಮಾನ ಮಾಡ್ತದೆ. ಹಾಗಾದ್ರೆ ಭಕ್ತನ ಪ್ರಯತ್ನ ಯಾತಕ್ಕಾಗಿ? ಭಕ್ತನ ಪ್ರಯತ್ನ ಯಾತಕ್ಕಾಗಿ? ಭಗವಂತನಲ್ಲಿ ಇಚ್ಛೆ ಬಂದೇ ಬರ್ತದೆ, ಅಭಿವ್ಯಕ್ತಿ ಆಗೇ ಆಗ್ತದೆ. ಆ ಇಚ್ಛೆ ಅಭಿವ್ಯಕ್ತಿ ಆಗೇ ಆಗ್ತದೆ, ಅದು ನಿತ್ಯ. ಭಗವಂತನೊಳಗಿರುವ ಇಚ್ಛೆ ಪ್ರಸಾದ ಅಂತ ಕರೀತಾರೆ ಅದಕ್ಕೆ, ಅದು ನಿತ್ಯ. ಆ ನಿತ್ಯವಾದ ಇಚ್ಛೆಯನ್ನೇ ಭಗವಂತ ಹೇಗೆ ಮಾಡಿದ್ದಾನೆ ಅಂದರೆ, ಈ ಭಕ್ತ ಇಷ್ಟು ಪ್ರಯತ್ನ ಪಡಬೇಕು ಅಂತ ಇಚ್ಛೆ ಪಡೋದಲ್ದೇನೆ ಅಷ್ಟು ಪ್ರಯತ್ನ ಪಟ್ಟಾಗ ನನ್ನ ದರ್ಶನ ಅವನಿಗೆ ಕೊಡ್ತೇನೆ ಅಂತ ಇಚ್ಛೆ ಮಾಡಿದಾನಂತ ದೇವರು. ಅಂದ್ರೆ ಭಕ್ತನ ಪ್ರಯತ್ನ ಎಷ್ಟರ ಮಟ್ಟಿಗೆ ನಿಮಿತ್ತ ಅಂತ ಅರ್ಥ ಆಯ್ತೋ ಇಲ್ಲ? ಈಗ ಇದು ವಿಶೇಷ. ಈ ಭಕ್ತ ಇಷ್ಟು ಪ್ರಯತ್ನ ಪಟ್ಟು ಇಷ್ಟು ಸಾಧನೆ ಮಾಡಿದ ಮೇಲೆ ನನ್ನ ದರ್ಶನವನ್ನು ಅವನಿಗೆ ನಾನು ಕೊಡಬೇಕು ಅಂತ ಹೇಳಿ ಒಂದು ಇಚ್ಛೆ ಮಾಡಿದಂತ ಭಗವಂತ. ಹಾಗಾಗಿ ಪ್ರಯತ್ನ ಮುಖ್ಯ ಆಯ್ತೋ ಭಗವಂತನ ಇಚ್ಛೆ ಮುಖ್ಯ ಆಯ್ತೋ ದೇವರ ಸಾಕ್ಷಾತ್ಕಾರಕ್ಕೆ? ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಇದಕ್ಕೆ ಪ್ರಮಾಣ ಇದೆ. ಯಾವುದು ಪ್ರಮಾಣ? ಯಮೇ ವೈಶೌ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನು ಸ್ವಾಂ. ಏಷಃ ಆತ್ಮ, ಈ ಪರಮಾತ್ಮ ಅಂತರ್ಯಾಮಿ ಬಿಂಬರೂಪಿ ಶ್ರೀಹರಿ, ಯಂ ವೃಣುತೆ, ಯಾವ ಭಕ್ತನನ್ನು ತನ್ನವನನ್ನಾಗಿ ತನ್ನ ಸಾಕ್ಷಾತ್ಕಾರ ಕೊಡಬೇಕು ಅಂತ ಇಚ್ಛೆ ಪಡ್ತಾನೋ ಅವನಿಗೆ ಮಾತ್ರ ತನ್ನ ಸಾಕ್ಷಾತ್ಕಾರವನ್ನು ತಾನು ಕೊಡ್ತಾನೆ, ಉಳಿದವರಿಗೆ ಕೊಡಲ್ಲ. ಹಾಗಾದ್ರೆ ಈ ವೇದದ ಪ್ರಮಾಣಕ್ಕನುಗುಣ ದೇವರ ಸಾಕ್ಷಾತ್ಕಾರಕ್ಕೆ ದೇವರ ಇಚ್ಛೆನೇ ಮುಖ್ಯ ಆಯ್ತೇ ಹೊರತು ಭಕ್ತನ ಪ್ರಯತ್ನ ನಿಮಿತ್ತ ಮಾತ್ರವಾಯಿತು. ಇದು ಸಿದ್ಧಾಂತ. ಈ ಸಿದ್ಧಾಂತವನ್ನು ಭಗವತ್ಪಾದರು ಜಗತ್ತಿಗೆ ಸಾರಿದರು, ಮಧ್ವಾಚಾರ್ಯರು ಸಾರಿದರು. ಇದಕ್ಕನುಗುಣವಾಗಿ ಪರೀಕ್ಷಿತ್ ರಾಜನ ಚರಿತ್ರೆಯನ್ನು ಅನುಸಂಧಾನ ಮಾಡ್ರಿ. ಗರ್ಭದಲ್ಲಿರುವ ಬ್ರಹ್ಮಾಸ್ತ್ರವನ್ನು ಓಡಿಸ್ಲಿಕ್ಕೆ ಮಾತ್ರ ದೇವರು ಬಂದ ಅಂತ ವ್ಯಾಖ್ಯಾನಿಸಬೇಡಿ. ಆ ಭಕ್ತ ಇದ್ದಾನೆ ಪರೀಕ್ಷಿತ, ಅವನಿಗೆ ಒಳ್ಳೆ ಶಕ್ತಿ ಬರಬೇಕು, ರಾಜ್ಯಭಾರ ನಡೆಸಬೇಕು, ಧರ್ಮದಿಂದ ಆಡಳಿತ ನಡೆಸಬೇಕು, ಕಲಿಯನ್ನು ನಿಗ್ರಹಿಸಬೇಕು,
ಅಷ್ಟಕ್ಕೆಲ್ಲ ಬೇಕಾಗುವ ಅನುಗ್ರಹ ಮಾಡಬೇಕು. ಮುಂದೆ ಭಾಗವತದಂತಹ ದೊಡ್ಡ ಗ್ರಂಥವನ್ನಾತ ಶ್ರವಣ ಮಾಡಬೇಕು. ಇದೆಲ್ಲ ಆಗಬೇಕಾದ್ರೆ ತಾಯಿ ಮಗುವಿಗೆ ತುತ್ತುಣಿಸಿದಂತೆ ತನ್ನ ಸಾಕ್ಷಾತ್ಕಾರವನ್ನೇ ಕೊಟ್ಟು ಅವನನ್ನು ಸಶಕ್ತನನ್ನಾಗಿ ಮಾಡಿದ. ಹೀಗೆ ಪರೀಕ್ಷಿತ್ ರಾಜನ ಚರಿತ್ರೆಯನ್ನು ಅನುಸಂಧಾನ ಮಾಡಬೇಕು. ಅದರ ಫಲವಾಗಿ, ದೇವರ ದರ್ಶನದ ಫಲವಾಗಿ ಏನು ಲಾಭ ನೋಡಿ, ಅದರ ಫಲವಾಗಿ ಏನು ಸಿಕ್ತವನಿಗೆ? ಕಲಿಯನ್ನು ನಿಗ್ರಹಿಸಲಿಕ್ಕೆ ಬೇಕಾಗುವ ಶಕ್ತಿ ಬಂದ್ಬಿಡ್ತದೆ. ನಿಮಗೆಲ್ಲರಿಗೂ ಕಲಿಯನ್ನು ಮಾತಾಡಿಸ್ಲಿಕ್ಕಾಗಿದೆ ಇಷ್ಟು ದಿವಸ ಆಯಿತು. ಯಾವತ್ತಾದರೂ ಸಂಪರ್ಕ ಮಾಡಿದ್ರೆ ಕಲ್ಲಿನ ಅವನ ಮೊಬೈಲ್ ನಂಬರ್ ಯಾರಾದ್ರೂ ಸಿಕ್ಕರೆ ಹೇಳಿ. ಪರೀಕ್ಷಿತ್ ರಾಜನ ಕಥೆಯಲ್ಲಿ ಅದು ಬರ್ತದೆ. ನೇರ ಕಲಿಯ ಜೊತೆಗೆ ಮಾತನಾಡಿ. ನೀನು ಇಲ್ಲಿರ್ತಕ್ಕದ್ದಲ್ಲ, ನೀನು ಅಧರ್ಮದ ಮೂರ್ತಿ, ನೀನು ಲೋಭ, ನೀನು ಕ್ರೋಧ. ಯಾರು ಹೇಳ್ತಾರೆ ಇಷ್ಟು ಎದೆಗಾರಿಕೆಯಿಂದ? ಇವತ್ತು ಕೊಲೆ ಮಾಡಿರ್ತಾನೆ, ಅವನನ್ನು ಕೊಲೆಗಾರ ಅನ್ನೋ ಹಾಗಿಲ್ಲ. CC ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ್ರೂ ಕೂಡ ಆರೋಪಿ ಅಂತ ಹೇಳ್ತಿರ್ಬೇಕು. ಅವನು ಎಷ್ಟು ಪರಿಸ್ಥಿತಿ ಬಂತು ನೋಡಿ ನಮ್ದೆಲ್ಲ. ಅವನು ಭ್ರಷ್ಟಾಚಾರ ಮಾಡಿದ್ರು ಭ್ರಷ್ಟಾಚಾರ ಎನ್ನುವ ಹಾಗಿಲ್ಲ, ಭ್ರಷ್ಟಾಚಾರದ ಆರೋಪ ಅನ್ನಬೇಕು ಅವರನ್ನ. ಇದು ದಂಡ ನೀತಿಯ ವ್ಯವಸ್ಥೆ. ಪರೀಕ್ಷಿತ್ ರಾಜ ಹಾಗಲ್ಲ. ಅವನ ಧೈರ್ಯ, ನನ್ನದೇ ಯುಗ ಅಂತ ಕಲಿ ಬಂದ್ರೆ ನಿಂದಲ್ಲ ಯುಗ, ನನ್ನ ಯುಗ ಅಂತ ಪರೀಕ್ಷಿತ್ ರಾಜ. ನೀನಿರುವ ಹಾಗಿಲ್ಲ ಅಂತ ಈ ರೀತಿ ಒಬ್ಬ ಕಲಿ ಜೊತೆಗೆ ಮಾತನಾಡಿಸಿ ಅವನನ್ನು ದೂರ ಸರಿಸಬೇಕು ಅನ್ನೋ ಶಕ್ತಿ ಪರೀಕ್ಷಿತ್ ರಾಜನಿಗೆ ಎಲ್ಲಿಂದ ಬಂತು? ಭಗವಂತ ಕೃಷ್ಣ ಗರ್ಭದೊಳಗೆ ದರ್ಶನ ಕೊಟ್ಟು ಅನುಗ್ರಹಿಸಿದ್ರ ಪ್ರಭಾವದಿಂದ ಪರೀಕ್ಷಿತನಿಗೆ ಇಂಥ ಶಕ್ತಿ ಬಂತು ಅಂತ ಅನುಸಂಧಾನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ತಿಳಿಸಿದಂಥ ಮತ್ತೊಂದು ಸಂದೇಶ. ದೇವರ ದರ್ಶನದಿಂದಲೇ ನಾವು ಎಲ್ಲವನ್ನೂ ಪಡಿಬೇಕೇ ಹೊರತು ನಿಗ್ರಹಿಸಬೇಕು, ಪಡಿಬೇಕಾದದ್ದನ್ನ ಬಿಡಬೇಕಾದದ್ದನ್ನ ಅದು ಬಿಟ್ಟು ಬೇರೆ ಇನ್ಯಾವುದರಿಂದಲೂ ಕೂಡ ಸಾಧನೆ ಮಾಡಿಕೊಳ್ಳಿಕ್ಕಾಗಲ್ಲ ನಾವು ಜೀವನದಲ್ಲಿ. ಅದಕ್ಕೆ ದಾಸರು ಕೊನೆಗೆ ಎಲ್ಲ ಅನುಭವಿಸಿ ನಿನ್ನ ಒಲುಮೆಯಿಂದ ಒಂದಿಷ್ಟು ಆಗ್ತಾ ಇದೆ ಅಷ್ಟೇ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ನನ್ನಿಂದ ಏನಾಗಲ್ಲ ಅಂತ ಅದು ಅನುಭವಿಸಿ ಹೇಳಿದ ಮಾತು. ಕೊನೆಗೆ ಅವರೇ ಹೇಳಲ್ವೇ, ಪಾದ ಸಾಕ್ಷಿಯ ಅನುಭವವೋ ವೈದಿಕ ಪದವಿವ. ಸ್ಪಷ್ಟವಾಗಿ ದಾಸರು ಹೇಳ್ತಾರೆ. ಅದಕ್ಕೆ ಇದೆಲ್ಲ ಪರೀಕ್ಷಿತ್ ರಾಜನ ಚರಿತ್ರೆಯನ್ನ ಭಾಗವತ ನಮ್ಮ ಕಣ್ಣು ಮುಂದೆ ಇಟ್ಟು ನೀನು ಒಬ್ಬ ಪರೀಕ್ಷಿತ್ ರಾಜನಂತ ಭಗವಂತನ ದರ್ಶನಕ್ಕೆ ಪ್ರಯತ್ನ ಪಡು. ಆ ದರ್ಶನವು ಅವನ ಇಚ್ಛಾನುಸಾರ ಆಗ್ತದೆ. ಆದ್ದರಿಂದ ನಿಮಿತ್ತನ ಅವನು ಯಾವಾಗ ಇಚ್ಛೆ ಪಡ್ತಾನೋ ಆವಾಗ ದರ್ಶನ ಕೊಡ್ತಾನೆ. ಅವನ ದರ್ಶನ ಆಯಿತು ಅಂದ್ರೆ ಲೋಕದಲ್ಲಿ ಇನ್ಯಾವುದು ನೀನು ಪಡಿಬೇಕಾದದ್ದು ಉಳಿಯಲ್ಲ. ಇದನ್ನೇ ಉಪನಿಷತ್ತುಗಳು ಸಾರಿದ್ದಲ್ವೇ, ಅವನೊಬ್ಬನನ್ನು ಪಡೆದ್ರೆ ಇನ್ಯಾವುದು ಪಡೆಯೋದು ಇಲ್ಲವೇ ಇಲ್ಲ. ಏನೆಲ್ಲ ಪಡೆದ್ರು ಅವನನ್ನು ಪಡೆದಿಲ್ಲ ಅಂದ್ರೆ ಪಡೆದೇ ಇಲ್ಲ ಅಂತ ಅನ್ಸತ್ತೆ, ಯಾವುದನ್ನು ಪಡೆದ್ರು ಕೂಡ. ಹೀಗೆ ಉಪನಿಷತ್ತುಗಳ ಮಾತುಗಳು ಬರ್ತಾರೆ. ಕುಂತಿ ಈ ಘಟನೆಯನ್ನು ನೋಡಿ ಅವಳಲ್ಲಿ ಭಕ್ತಿ ಉಕ್ಕೇರ್ತು. ಎಂಥ ಅದ್ಭುತ ಕೃಷ್ಣ ಅಂತ. ಯಾಕೆಂದ್ರೆ ಕೃಷ್ಣ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಪಾಂಡವರ ಸಂತತಿ ಉಳಿಸಿದ್ದಿದೆ ಅಲ್ಲ, ಇದು ಅನೇಕ ಅತಿಮಾನುಷ ಚರಿತ್ರೆಗಳಲ್ಲಿ ಬಹಳ ಎತ್ತರದ ಘಟನೆ. ಇದು ಬಹಳ ಎತ್ತರದ ಘಟನೆ. ಅದಕ್ಕೆ ಅವಳು ಸ್ತೋತ್ರ ಮಾಡ್ತಾಳೆ. ಕುಂತಿ ಸ್ತೋತ್ರ ಏನಿದೆ ಇಲ್ಲಿ ಅಂದ್ರೆ, ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಬಹಿರಭಿಶ್ರುತಂ ಧ್ರುವಂ ಮಾಯಾಯವನಿಕಾಚ್ಛನ್ನೋ ಮಾಯಾಧೋಕ್ಷಜಮರ್ತ್ಯಯ ನಲಕ್ಷ್ಯಸೆ ಮೂಢದೃಶ ನಟೋ ನಾಟ್ಯಚರೋ ಯಥಾ. ಶ್ಲೋಕದ ಅರ್ಥ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಕೃಷ್ಣ ಏನು ಘಟನೆ ತೋರಿಸ್ತೀಯ ಸ್ವಾಮಿ? ಇಂಥ ಬೇರೆ ಬೇರೆ ಸಮಯದಲ್ಲೂ ಕುಂತಿಗೋಸ್ಕರ ಅಂತ ಘಟನೆ ತೋರಿಸಿದ್ದನ್ನು ಮಧ್ವಾಚಾರ್ಯ ಉಲ್ಲೇಖ ಮಾಡ್ತಾರೆ ತಾತ್ಪರ್ಯದಲ್ಲಿ.
ಕುಂತಿ ಕೇಳಿದಾಗೆಲ್ಲ ತೋರಿಸಿದ್ದಾನೆ ಕೃಷ್ಣ. ಕೃಷ್ಣ ಏನು ಅರೆದವನಲ್ಲ ಕುಂತಿಗೆ, ಕೃಷ್ಣ ಸಂಬಂಧಿಕ, ಬಹಳ ಹತ್ತಿರದ ಸಂಬಂಧಿಕ. ವಸುದೇವ ಕುಂತಿಗೆ ಸಹೋದರ ಆಗಬೇಕು. ಶೂರಸೇನನ ಮಗಳು, ಆತ ಹೆಸರಿಟ್ಟದ್ದು ಪೃಥ. ಶೂರಸೇನ ಹೆಸರಿಡುವಾಗ ಪೃಥ ಅಂತ ಇಟ್ಟನಂತೆ. ಅದಕ್ಕೆ ಭಾಗವತದಲ್ಲಿ ಪೃಥಾ ಉವಾಚ ಅಂತ ಉದಾಹರಿಸ್ತಾರೆ. ಅವಳನ್ನ ಕುಂತಿ ಭೋಜ ರಾಜನಿಗೆ ಶೂರಸೇನ ಉಡುಗೊರೆಯಾಗಿ ಕೊಟ್ಬಿಟ್ಟಂತೆ. ಹಿಂದೆಲ್ಲ ಹಾಗಾಗ್ತಿತ್ತು, ಮಕ್ಕಳನ್ನು ಇನ್ನೊಬ್ಬರಿಗೆ ಕೊಟ್ಬಿಡ್ತೀನಿ, ನೀನು ಬೆಳೆಸು. ಸರಿ, ಕುಂತಿ ಭೋಜ ಬೆಳೆಸಿದ ಪ್ರಥೆಯನ್ನ. ಹೆಸರು ಪೃಥಾ ಅಂತಿದ್ರು, ಬೆಳೆಸಿದ್ರಿಂದ ಅವಳಿಗೆ ಕುಂತಿ ಅಂತ ಹೆಸರು ಬಂತು. ಕುಂತಿ ಭೋಜ ಬೆಳೆಸಿದ್ದಕ್ಕೆ ಹೊರತು ಅವಳ ತಂದೆ ಇಟ್ಟ ನಾಮ ಕುಂತಿ ಅಲ್ಲ. ಹಾಗಾಗಿ ಪೃಥೆಯ ಮಗನಾದ್ರಿಂದ ಅರ್ಜುನನಿಗೆ ಪಾರ್ಥ ಅಂತ ಹೆಸರು ಬಂತಂತೆ. ಪೃಥಾಯಾ ಅಪತ್ಯಂ ಪುಮಾನ್ ಪಾರ್ಥ. ಪೃಥೆಯ ಮಗ ಅನ್ನೋ ಕಾರಣಕ್ಕೆ ಅರ್ಜುನ ಪಾರ್ಥ. ಸುಮ್ಮನೆ ಪಾರ್ಥ ಅಂತ ಹೆಸರು ಕರೀಲಿಲ್ಲ. ಕೃಷ್ಣ ಅದೇ ಹೆಸರಿನಿಂದ ಹೆಚ್ಚು ಕರೀತಿದ್ದಂತೆ ಅರ್ಜುನನಿಗೆ ಪಾರ್ಥ ಅಂತಿದ್ದಂತೆ. ಅದಕ್ಕೆ ಯಾಕೆ ಅಂದ್ರೆ ಕುಂತಿ ಸೋದರತ್ತೆ, ಕೃಷ್ಣನಿಗೆ ಸೋದರತ್ತೆ. ಹಾಗಾಗಿ ಆ ಕೃಷ್ಣನಿಗೆ ಕುಂತಿಯನ್ನು ಅರೆದವಳಲ್ಲ, ಬಂಧುವೇ ಆಗ್ಬೇಕು. ಒಂದರ್ಥದಲ್ಲಿ ಬಂಧು ಆಗಬೇಕು ಅನ್ನೋದು ನಿಜವಾದರೂ ಆ ಕೃಷ್ಣನ ಅಪಾರವಾದ ಮಹಿಮೆಯನ್ನ ಅಲ್ಲಲ್ಲಿ ಸಂದರ್ಭ ಬಂದಾಗೆಲ್ಲ ಕೇಳ್ತಿದ್ಲಂತೆ ಕುಂತಿ. ಕೃಷ್ಣ, ನನಗೆ ನೀನು ಇದನ್ನು ನೋಡ್ಬೇಕು, ಅದನ್ನೇ ತೋರಿಸ್ತೀನಿ ಅಂತಿದ್ದಂತೆ. ಆಸೆ ಪಟ್ಲಂತ ಒಂದ್ಸಲಿ ಎಲ್ಲ ಮಹಾರಾಜರನ್ನ ನನ್ನ ಕಣ್ಮುಂದೆ ಒಂದ್ಸಲಿ ಸೋಲಿಸಿ ತೋರಿಸುವುದಂತ. ಇದಕ್ಕಿದ್ದ ಹಾಗೆ ಕೃಷ್ಣ ಅವಳ ಆಸೆಗೆ ಒಂದು ದೊಡ್ಡ ಸಭೆ ಸೇರಿತ್ತಂತೆ. ಆ ಸಭೆ ಒಳಗೆ ಬಂದ ರಾಜರ ಜೊತೆಗೆ ಯುದ್ಧ ಮಾಡಿ ಕ್ಷಣಾರ್ಥದಲ್ಲಿ ಸೋಲಿಸಿ ಕುಂತಿ ನೋಡಿದೆಲ್ಲ ಅನ್ನಂತೆ, ಸಾಕ್ ಮಾಡು ಅಂತಂದಂತೆ. ಹೀಗೆಲ್ಲ ಮಾಡಿದ್ದಾನೆ ಕೃಷ್ಣ ಕುಂತಿಗಾಗಿ. ಅಷ್ಟು ಪ್ರೀತಿ ಕುಂತಿಯ ಮೇಲೆ ಕೃಷ್ಣನಿಗೆ, ಅಷ್ಟು ಭಕ್ತಿ ಕುಂತಿಗೆ ಕೃಷ್ಣನ ಮೇಲೆ. ಅದಕ್ಕೆ ಅವಳು ಹೇಳ್ತಾಳೆ, ಕೃಷ್ಣ ಏನ್ ಘಟನೆ ತೋರಿಸ್ಬಿಟ್ಟೆಲ್ಲ, ಹಿಂದೆಲ್ಲ ನೋಡಿದ ಘಟನೆಗಳು ಒಂದಾದ್ರೆ ಈಗ ನೋಡಿದ ಘಟನೆನೇ ಒಂದು ಅದ್ಭುತ ಅಂತಾಳೆ. ಏನು ಅದ್ಭುತ, ಬೇರೆ ಏನು ಹೇಳಿಕ್ ಬರ್ತಿಲ್ಲ ನನಗೆ. ನಮಸ್ಕಾರ ಮಾಡ್ತೇನೆ. ನಮಸ್ತೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ. ಪ್ರಕೃತಿಗಿಂತ ವಿಲಕ್ಷಣ ನೀನು, ಎಲ್ರಿಗೆ ಸುಲಭ ಸಿಗುವುದಲ್ಲ. ನೋಡ್ಲಿಕ್ಕೆ ಮನುಷ್ಯರಂತೆ ರೂಪ ಧರಿಸಿ ನೀನು ಒಬ್ಬ ನಟನಂತೆ ನಟಿಸ್ತಾ ಇದ್ದಿ. ನಟಚರ್ಯ, ಒಬ್ಬ ನಟನಂತೆ ನಟಿಸ್ತಿದ್ದಿ ಅಷ್ಟೇ. ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯಃ. ಈ ನಿನ್ನ ಅವತಾರ, ಇದರ ಮಹಿಮೆಯನ್ನು ಅರಿಬೇಕಾದ್ರೆ ಪರಮಹಂಸಾನಾಂ ಅಮಲಾತ್ಮನಾಂ ಮುನೀನಾಂ, ನಿರ್ಮಲ ಮನಸ್ಕರಾದ ಮುನಿಗಳು ಅರಿಯಬಲ್ಲರು. ನಮ್ಮಂಥ ಸ್ತ್ರೀಯರು, ಸಾಮಾನ್ಯರು ನಿನ್ನ ಈ ಚರ್ಯೆಯನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಭಕ್ತಿಯೋಗ ವಿಧಾನಾರ್ಥಂ, ಪ್ರತಿಯೊಬ್ಬರಿಗೂ ಭಕ್ತಿಯನ್ನು ಚೆನ್ನಾಗಿ ನನ್ನಲ್ಲಿ ಮಾಡ್ರಿ ಅಂತ ತೋರಿಸ್ಲಿಕ್ಕೆ ಇಂಥ ಮಹಿಮೆಗಳನ್ನೆಲ್ಲ ತೋರಿಸ್ತೀಯಲ್ಲ ಕೃಷ್ಣ ಅಂತ ಕುಂತಿ ಹೇಳ್ತಾನೆ. ಹೀಗೆ ಪರೀಕ್ಷಿತ್ ರಾಜನ ರಕ್ಷಣೆ ಅನ್ನೋದು ಪರೀಕ್ಷಿತನಿಗಷ್ಟೇ ಮೀಸಲಲ್ಲ. ಗರ್ಭದಲ್ಲಿ ಯಾರೆಲ್ಲ ಗರ್ಭದಲ್ಲಿದ್ದು ಹುಟ್ಟಿ ಬಂದಾರೋ ಅವರಿಗೆಲ್ಲ ಈ ಘಟನೆ ಬೇಕೇ ಬೇಕು ಅಂತ ಅರ್ಥ. ಅವರೆಲ್ಲ ಸ್ಮರಣೆ ಮಾಡ್ಬೇಕದನ್ನ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಸ್ತೋತ್ರ ಯಾರು ಮಾಡಿದ್ರು? ಇದು ಭಾಗವತದಲ್ಲಿ ಬಂದ ಕುಂತಿ ಸ್ತೋತ್ರ. ಇದು 4ನೇ ಶ್ಲೋಕ ನೋಡಿ, ಇಲ್ಲಿ ಬಂದಿದೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಯಾವಾಗಲೂ ಹೇಳಬೇಕಿದ್ದನು, ವಿಶೇಷವಾಗಿ ಸ್ತ್ರೀಯರು ಹೇಳಬೇಕಿದ್ದನು. ಕುಂತಿ ಮಾಡಿಕೊಟ್ಲು ಅವತ್ತು. ಕೃಷ್ಣ ನಿನ್ನೇನಂತ ಕರೀಲಿ? ವಾಸುದೇವಾಯ, ದೇವಕಿ ನಂದನಾಯ, ನಂದಗೋಪ ಕುಮಾರಾಯ. ನೋಡಿ ಶಬ್ದಗಳಿಗೆ ಗಾಡಿದ್ದಾಳೆ. ವಸುದೇವನ ಮಗನೂ ಹೌದು, ದೇವಕಿಯ ಮಗನೂ ಹೌದು,
ನಂದಗೋಪನ ಮಗನೂ ಹೌದು, ಗೋವಿಂದ ನಿನಗೊಂದು ನಮಸ್ಕಾರಪ್ಪ ಅಂತಂತಾರೆ ಅಷ್ಟೆ. ಬೇರೆ ಏನು ಹೇಳಲಿಕ್ಕೆ ಬರಲ್ಲ ಕೃಷ್ಣನಿಗೆ ಅಂತ. ಏನು ಹೇಳಬೇಕು? ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಕುಂತೀಕೃತ ಸ್ತೋತ್ರದಲ್ಲಿ ಇದು ಬಹಳ ಪ್ರಸಿದ್ಧಿಗೆ ಬರಬೇಕು. ಬಹಳ ಸುಲಭವಾಗಿ ಶಬ್ದಗಳನ್ನು ಜೋಡಿಸಿದಾಳೆ ಅವಳು. ನಮಃ ಪಂಕಜನಾಭಾಯ, ನಮಃ ಪಂಕಜಮಾಲಿನೇ, ನಮಃ ಪಂಕಜನೇತ್ರಾಯ, ನಮಸ್ತೆ ಪಂಕಜಾಂಘ್ರಯೇ. ಏನು ಕಷ್ಟ ಇದೆ ಶ್ಲೋಕ ಇದು. ಪಂಕಜನಾಭ, ಪಂಕಜಮಾಲಿ, ಪಂಕಜನೇತ್ರ, ಪಂಕಜ ಅಂಘ್ರಿ. ಪಂಕಜದಂತೆ ನಾಭ, ಪಂಕಜ ಮಾಲಿ ಅಂದರೆ ಕಮಲದ ಮಾಲೆ ಹಾಕೊಂಡಿದ್ದಕ್ಕೆ ಪಂಕಜ ಮಾಲಿನೇ. ಪಂಕಜದಂತೆ ಕಣ್ಣು, ಪಂಕಜ ನೇತ್ರಾಯ, ಪಂಕಜ ಅಂಘ್ರಯೇ, ಪಂಕಜದಂತೆ ಕಾಲ. ಎಲ್ಲ ಕಡೆ ಪಂಕಜ ಇದೆ ಅಂತ ದೇವರಿಗೆ. ಇದು ಉಪನಿಷತ್ನಲ್ಲಿ ಹೇಳುವಂಥ ಒಂದು ಉಪಾಸ್ಯವಾದ ವಿಷಯ. ಭಗವಂತನಿಗೆ ಇವೆಲ್ಲವೂ ಕಮಲದಂತಿದೆ ಅಂತ ಉಪನಿಷತ್ತುಗಳು ಹೇಳ್ತಾವೆ. ಭಕ್ತರು ಹೀಗೆ ಉಪಾಸನೆ ಮಾಡಲಿ ಅಂತ. ಬೇರೆಯವರಿಗೆ ಹೀಗಿಲ್ಲ ಅಂತ. ವಾಸ್ತವಿಕವಾಗಿ ಲಕ್ಷ್ಮೀ ಪರಮಾತ್ಮರಿಗೆ ಇಬ್ಬರಿಗೆ ಅಂತಿರೋದಿದೆ. ಪಂಕಜ ನೇತ್ರ ಅದು ಪರಮಾತ್ಮನಿಗೆ ಮಾತ್ರ ಅಂತ. ಅದನ್ನು ಉಪನಿಷತ್ನಲ್ಲಿ ಪುಂಡರೀಕಾಕ್ಷ ಅಂತ ಹೇಳ್ತದೆ. ಪುಂಡರೀಕೆ ಇವ ಅಕ್ಷಿಣಿ ಕಪ್ಯಾಸಂ ಪುಂಡರೀಕಾಕ್ಷ ಸ್ಪಷ್ಟ ಹೇಳಿದ್ದಾರೆ. ಅದು ಉಪನಿಷತ್ತು ಹೇಳೋದು. ಭಗವಂತನ ಕಣ್ಣು ಪುಂಡರೀಕದಂತಿದೆ. ಬೇರೆಯವ್ರದ್ದೆಲ್ಲ ಸ್ವಲ್ಪ ಕಪ್ಪು, ಕೆಂಪು, ಭಸ್ಮ ಬಣ್ಣ ಬೇರೆ ಬೇರೆ ಇದೆ ಅಂತ ಕಣ್ಣು. ಬೇರೆ ದೇವತೆಗಳಂತ ಹೇಳಿದೆ. ಭಗವಂತಂದು ಮಾತ್ರ ಪಂಕಜ ನೇತ್ರ, ಪುಂಡರೀಕಾಕ್ಷ. ಹಾಗಾಗಿ ಮುಮುಕ್ಷುಗಳಾದವರು ಹೀಗೆ ಉಪಾಸನೆ ಮಾಡಲಿ ಅಂತ ಹೇಳ್ತದೆ. ಅದನ್ನು ಪಂಕಜ ನೇತ್ರಾಯ ಪಂಕಜ ಗೋವಿಂದಾಯ ನಮೋ ನಮಃ. ಅವಳು ಪಂಕಜ, ಗೋವಿಂದಾಯ ನಮೋ ನಮಃ ಅಂತ ಹೇಳಿ ನಮಸ್ತೆ ಪಂಕಜ ಅಂಘ್ರಯೇ ಅಂತಂದಿದ್ದಾರೆ ಕೊನೆಗೆ. ಇಲ್ಲಿ ಕೆಲವು ಘಟನೆಗಳನ್ನು ಅವಳು ನೆನಪಿಸ್ಕೋತಾಳೆ. ಕುಂತಿ ಸ್ತೋತ್ರ ಮಾಡುವ ಹೆಣ್ಣಿನ ಸ್ವಭಾವ. ಒಂದು ದೊಡ್ಡ ಆಪತ್ತು ಬಂದು ಪರಿಹಾರ ಆದಾಗ ಇನ್ಯಾವ್ಯಾವ ಸಂದರ್ಭದಲ್ಲಿ ಇನ್ಯಾವ್ಯಾವ ಆಪತ್ತುಗಳು ಬಂದು ಪರಿಹಾರ ಆಗಿರ್ತದೋ ಅದನ್ನೆಲ್ಲ ನೆನಪಿಸ್ಕೋತಾಳೆ ಹೆಣ್ಣು. ಅದನ್ನು ಹೋಲ್ತಾಳೆ ಕುಂತಿ. ಅಂದ್ರೆ ಅದನ್ನು ಅನುಕರಣೆ ಮಾಡ್ತಾಳೆ. ವೇದವ್ಯಾಸರು ಬಹಳ ಅದ್ಭುತ ಅವರು. ಹೆಣ್ಣಿನ ಸ್ವಭಾವ ಅರ್ಥವರು. ಒಂದು ಆಪತ್ತು ಬಂದು ಪರಿಹಾರ ಆದರೆ ಅಷ್ಟಕ್ಕೆ ಸಮಾಧಾನ ಆಗಲ್ಲ ಹೆಣ್ಮಕ್ಳು. 100 ಆಪತ್ತಿನ ವಿಷಯ ಹೇಳ್ತಾರೆ. ಅದು ಅವಾಗ ಹಿಂಗಾಗಿತ್ತು ನೋಡಿ, ಅದು ಹಿಂಗೆ ಆಗಿತ್ತು, ಅದು ಹೋಯ್ತು. ಇನ್ನೊಂದ್ಸಲಿ ಬಂದಿತ್ತು ನೋಡ್ರಿ ಅವ್ರ ಮನೆ ಒಳಗೆ, ಅದು ಹಿಂಗೆ ಆಗಿತ್ತು, ಅದು ಹೋಯಿತು. ಇದು ಸ್ವಭಾವ. ಅದಕ್ಕೆ ಸ್ತ್ರೀಯ ಅಂತಾಳೆ. ಸ್ವಾಮಿ ನಾನು ಸ್ತ್ರೀಯರು, ಹೆಣ್ಣು, ನಮಗೇನು ತಿಳಿತದೆ ನಿಮ್ಮ ಬಗ್ಗೆ? ಹಿಂದೊಂದು ಹೀಗೆ ಘಟನೆ ನಡೆದದ್ದನ್ನು ನೀನು ಹ್ಯಾಕೆ ಪರಿಹಾರ ಮಾಡಿದ್ದಿ? ಕುಂತಿಗೆ ಕೃಷ್ಣನ ಬಾಲ್ಯಲೇ ನೆನಪಾಗಿದೆ ಆವಾಗ. ನೋಡಿ ಅವಳು ಹೇಳ್ತಾಳೆ, ಯಥಾ ಋಷಿಕೇಶ ಖಲೇನ ದೇವಕೀ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತಾ ವಿಮೋಚಿತಾಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್. ಶ್ಲೋಕದ ಅರ್ಥ ನೋಡೋಣ. ಒಂದು ಉದಾಹರಣೆ ಕೊಡ್ತಾಳೆ. ಹಿಂದೆ ದೇವಕಿಗೆ ಅತಿ ದುಷ್ಟನಾದ ಕಂಸ ಎಷ್ಟೆಲ್ಲ ತಾಪ ಕೊಟ್ಟ. ಪಡಬಾರ ಪಾಡ ಅನುಭವಿಸಿದ್ದು ಪಾಪ ದೇವಕಿ. ಯಥಾ ಋಷಿಕೇಶ ಖಲೇನ ಕಂಸೇನ. ದುಷ್ಟ ಕಂಸ ದೇವಕಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟಾಗ ನೀನವಳ ದುಃಖವನ್ನು ಪರಿಹರಿಸಲಿಕ್ಕೆ ಮಗನಾಗಿ ಬಂದು ಎಲ್ಲ ದುಃಖ ಪರಿಹಾರ ಮಾಡಿ. ನೋಡಿ ಈ ವಿಷಯ ನೆನಪಿಟ್ಟುಕೊಳ್ರಿ ನೀವೆಲ್ಲ. ಏನು ಹೇಳಬೇಕಿದೆ? ದಶಮಸ್ಕಂದದಲ್ಲಿ ಹೇಳಬೇಕಾದ ಕಥೆ. ನಾವು ಪ್ರವಚನ ಮಾಡಲಿಕ್ಕೆ ಆರಿಸ್ಕೊಂಡಿರೋದು ಈಗ ಮೊದಲನೇ ಸ್ಕಂದ. ಮುಂದೆ ಈ ವಿಷಯ ಹೇಳಲ್ಲ, ಆದರೆ ಇಲ್ಲಿ ವಿಷಯ ಹೇಳಿದೆ. ಈಗ ಏನು ಹೇಳಬೇಕಿದೆ ಅಂದರೆ, ಅತೀ ದುಃಖ ಪಟ್ಲಂತೆ ದೇವಕಿ. 6 ಜನ ಮಕ್ಕಳು ಹುಟ್ಟಿದಾಗಲೂ ಕಂಸ ಮಾಡ್ತಿದ್ದ ಅನ್ಯಾಯ, ಆ ನೃಹಿಂಸೆ, ವಿಚಿತ್ರ ಹಿಂಸೆ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ದುಃಖಪಟ್ಟರು. ವಿಚಿತ್ರ ಅಂದರೆ ಕೃಷ್ಣನ ಹಡದ ಮೇಲೆ ಅದೆಲ್ಲ ಮರೆತು ಹೋಯ್ತು. ಏನಿಲ್ಲ, ಎಲ್ಲ ಹೋಗ್ಬಿಡ್ತವಳಿಗೆ.
ಅದನ್ನು ಹೇಳ್ತದೆ ಭಾಗವತ. ಕೃಷ್ಣನಂಥ ಮಗನನ್ನು ಪಡೆದದ್ದಕ್ಕೆ ಆ 7 ಜನ ಮಕ್ಕಳೊಳಗೆ 6 ಮಕ್ಕಳನ್ನು ಹಳೆದು ಶಿಶು ಹತ್ಯೆ ಮಾಡಿದ್ದೆಲ್ಲ ಘಟನೆ ಬರ್ತೋಯ್ತಂತೆ. ಕೃಷ್ಣನ ಪ್ರಭಾವ ಆಗಿದೆ. ಅದಕ್ಕೆ ಕುಂತಿ ಹೇಳ್ತಾಳೆ, ಏನ್ ಕೃಷ್ಣ ನೀನು ಋಷಿಕೇಶ. ನೋಡಿ, ಋಷಿಕೇಶ ನಾಮದ ಸ್ಮರಣೆ ಮಾಡ್ತಾಳೆ. ಈ ಸ್ತೋತ್ರದಲ್ಲಿ ಅನೇಕ 24 ನಾಮಗಳೆಲ್ಲವೂ ಸೇರಿಕೊಂಡು ಈ ಶ್ಲೋಕ ಬಂದಿದೆ ನಿಜವಾಗ್ಲೂ. ಅದು ಮತ್ತೊಂದ್ಸಲಿ ನೋಡೋಣ ಅದನ್ನ. ಕುಂತೀಕೃತ ಕೃಷ್ಣ ಸ್ತೋತ್ರದಲ್ಲಿ 24 ನಾಮಗಳು ಎಲ್ಲೆಲ್ಲಿ ಬಂದಿದ್ದಾವೆ ಅಂತ ಒಂದು ಮಾರ್ಕ್ ಮಾಡಬೇಕು. ಹೇ ಋಷಿಕೇಶ, ಕೃಷ್ಣ ಪರಮಾತ್ಮ ಕಂಸನಿಂದ ಬಹಳ ಬಳಲಿದಂತಹ ದೇವಕಿ ನಿನ್ನನ್ನು ಹಡೆದದ್ರಿಂದ ಅವಳೆಲ್ಲ ಆಪತ್ತಿನಿಂದ ಪರಿಹಾರ ಮಾಡಿಕೊಂಡು, ದುಃಖ ಪರಿಹಾರ ಮಾಡಿಕೊಂಡು ಹೇಗೋ, ಇಂದು ನಾನು ಹಾಗೂ ನನ್ನ ಮಕ್ಕಳು ನಿನ್ನಿಂದ ಎಲ್ಲ ಥರದ ದುಃಖಗಳನ್ನು ಪರಿಹಾರ ಮಾಡಿಕೊಂಡೆ, ವಿಪತ್ತನ್ನು ಪರಿಹರಿಸಿಕೊಂಡೆ ಅಂತ ಹೇಳ್ತಾಳೆ. ಉದಾಹರಣೆ ಹಾಕೊಟ್ಲು ಅಂತ ಅರ್ಥ ಆಯ್ತು ಈಗ ನಿಮಗೆ. ನೋಡಿ ಹೇಳ್ತಾಳೆ, ವಿಮೋಚಿತಾಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್. ವಿಪದ್ಗಣಾತ್, ಆಪತ್ತುಗಳ ಸರಮಾಲೆನೇ ಬಂದ್ಬಿಟ್ಟಿತ್ತು ನನ್ನ ಮುಂದೆ. ಆದರೆ ನೀನು ಅಂದು ದೇವಕಿಯನ್ನು ಅನುಗ್ರಹಿಸಿದಂತೆ ನನ್ನನ್ನು ಇವತ್ತು ನನ್ನ ಮಕ್ಕಳನ್ನ ಅನುಗ್ರಹಿಸ್ತಾ ಇದ್ದಿ, ಎಲ್ಲ ವಿಪತ್ತಿನಿಂದ ಪರಿಹಾರ ಮಾಡ್ತಾ ಇದ್ದಿ. ಇದು ಮೊದಲನೇ ಈ ಶ್ಲೋಕದ ಅಭಿಪ್ರಾಯ. ತಾನು ದೇವಕಿಯ ಸ್ತರದಲ್ಲಿ ಇದ್ದೇನೆ ಅಂತ ಹೇಳಿದ್ದು. ಎರಡನೇ ಶ್ಲೋಕ, ವಿಷಾನ್ ಮಹಾಗ್ನೇ ಪುರುಷಾದ ಶಂಸನಾತ್ ಅಸತ್ಸಭಾಯ ವನವಾಸ ಕೃತ್ಸ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ಭಾಗವತದ ಶ್ಲೋಕಗಳು ಚೆನ್ನಾಗಿದ್ದಾರೆ. ಹೇ ಋಷಿಕೇಶ, ನನ್ನ ಮಕ್ಕಳಿಗೆ ಬಂದ ಆಪತ್ತುಗಳು ಒಂದೇ ಎರಡೇ. ವಿಷ ಹಾಕಿ ಕೊಲ್ಲಿಕ್ಕೆ ಹೊರಟು. ಯಾರು ಬಂದ್ರಪ್ಪ? ದುರ್ಯೋಧನ ಸಿಹಿ ತಿನಿಸಿನಲ್ಲಿ ವಿಷ ಹಾಕಿಬಿಟ್ಟಿದ್ದಾನೆ ಭೀಮಸೇನಿಗೆ ಕೊಡಬೇಕು ಅಂತ. ಯಾರು ಬಂದ್ರು ಪರಿಹಾರ ಮಾಡಿ? ವಿಷಹರ ಯಾರಾದ್ರೂ ವೈದ್ಯರು ಬಂದ್ರ? ವಿಷಹರ ಮಂತ್ರ ಹಾಕಿದ್ರ? ಬಂಧುಗಳು ಕಾಪಾಡಿದ್ರ? ಯಾರು ಕಾಪಾಡಿದ್ರು? ಹೇಳ್ತಾಳೆ ಕುಂತಿ. ಅದಕ್ಕೆ ಮಹಾಭಾರತದ ವ್ಯಾಖ್ಯಾನ ಇದು ಭಾಗವತ. ವಿಷ ಹಾಕಿ ಕೊಲ್ಲಲೇಬೇಕು ಅಂತ ಮಾಡಿದ್ದಾನೆ ದುರ್ಯೋಧನ. ಎಷ್ಟರ ಮಟ್ಟಿಗೆ ಅಂತ ಮಹಾಭಾರತದಲ್ಲಿ ಬರ್ತದೆ. ವಿಷ ಹಾಕಿದವನು ಬಂದು ಹೇಳಿದ್ದಂತೆ ಭೀಮಸೇನಿಗೆ, ಭೀಮ ಇವತ್ತು ನೀನು ಅಡಿಗೆ ಮನೆಯಲ್ಲಿ ಹೋಗಿ ಸಿಹಿ ತಿನ್ನಿಸ್ತಿದ್ದಕ್ಕೆ ಹೋಗ್ಬೇಡ. ಯಾಕೆ ಅಂದ್ರೆ ವಿಷ ನಾನೇ ಹಾಕಿದೆ ನೀನು ಬೇರೆ ಹೇಳಿದ್ದ. ಇನ್ನೇನು ಹೇಳ್ಬೇಕು. ಭಗವತ್ಪಾದರು ಹೇಳ್ತಾರೆ, ವಿಷ ಎಲ್ಲಿಂದ ಬಂತು ಅಂತ. ಹಿಂದೆ ಸಮುದ್ರ ಮಥನ ಮಾಡಿದಾಗ ಹಾಲಾಹಲ ವಿಷ ಬಂದಿತ್ತಲ್ಲ, ಅದನ್ನು ವಾಯುದೇವರು ಪಾನ ಮಾಡಿದ್ರಂತೆ. ವಾಯು ಪಾನ ಮಾಡಿದ್ರು ಸ್ವಲ್ಪ ಉಳಿದಿತ್ತಂತೆ, ಬಹಳ ಸ್ವಲ್ಪ. ಅದನ್ನು ಯಾವುದೋ ಒಂದು ಗ್ಲಾಸಿನ ಡಬ್ಬಿಯಲ್ಲಿ ಹಾಕೊಂಡು ಇಟ್ಕೊಂಡಿದ್ರಂತೆ ಶಕುನಿ. ಅದು ಹಾಗೆ ಬಂದಿತ್ತು ಪರಂಪರೆ. ಅದನ್ನು ಮಧ್ವಾಚಾರ್ಯ ಸ್ಪಷ್ಟಪಡಿಸಿದ್ದಾರೆ. ಆ ರೀತಿಯಾದ ಒಂದು ವಿಷ ಅದು ಯಾವ ಫ್ರಿಡ್ಜ್ನಲ್ಲಿ ತೆಗೆದಿಟ್ಟಿದ್ದೋ ಏನೋ ಮಾರಾಯ, ಅದನ್ನು ದುರ್ಯೋಧನ ಮೂಲಕ ಕೊಡಿಸಿ ಇದನ್ನು ಹಾಕಿ ನೋಡು ಕೊಂದೇ ಬಿಡ್ತೀನಿ ಇವರನ್ನ ಹಾಕಿಸಿ. ವಿಷಾನ್ ಮಹಾಗ್ನೆ ಅರ್ಥೈಸ್ಕೊಳ್ಳಿ. ಮೊನ್ನೆ ಬಂದ ಸಂಸಾರದಲ್ಲಿ ಆಗ್ತಿರೋ ಒಂದೆರಡು ಘಟನೆಗೇನೆ ಹೌಹಾರಿ ಬಿಡ್ತೀವಿ ನಾವೆಲ್ಲ. ಏನೇನಾಗಿಲ್ಲ, ಮತ್ತಿನ್ನೂ ನಮಗೆ ಏನೇನಾಗಿಲ್ಲ. ಉಣ್ಣುತ್ತಿದ್ದೇವೆ, ತಿಂತಿದ್ದೇವೆ, ಮಲಗುತ್ತಿದ್ದೇವೆ, ಇನ್ನೊಬ್ಬರನ್ನ ಆಡ್ಕೋತಿದ್ದೇವೆ, ಬೈತಿದ್ದೇವೆ, ಎಲ್ಲ ಮಾಡ್ತಿದ್ದೇವೆ. ಆದರೂ ನಮ್ಮ ಜೀವನದೊಳಗೆ ಈ ಘಟನೆ ದೇವರು ಕೊಡಬಾರ್ದಾಗಿತ್ತು ಅಂತ ಏನು ವಿಷನೇ ಹಾಕಿಬಿಟ್ಟಾನ ಏನೋ ನಿಮಗೆ ದುರ್ಯೋಧನ ಬಂದು ಛೇ 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 ಛೇ. ಕುಂತಿ ಅದಕ್ಕೆ ಅಂತ ವಿಷ ಹಾಕಿ ತನ್ನ ಹಸುಳೆ ಮಕ್ಕಳನ್ನು ಕೊಲ್ಲಲಿಕ್ಕೆ ನೋಡಿದ್ನಲ್ಲ ದುರ್ಯೋಧನ. ಯಾರು ಬಂದು ರಕ್ಷಣೆ ಮಾಡಿದ್ರು? ಕೃಷ್ಣ. ಮಹಾಗ್ನೇಹೇ, ಅರಿಗಿನ ಮನೆ, ಅದನ್ನು ಮಾಡಿಸಿದ್ದೇ ದುರ್ಯೋಧನ. ಪುರೋಚನ ಏನೆಲ್ಲ ಮಾಡಿಸಿಲ್ಲ. ಸುಟ್ಟು ಕರಕಲಾಗಬೇಕು ಅಂತ. ಸುಟ್ಟು ಕರಕಲಾಗಿದ್ರಂತೆ. ಸುಟ್ಟಾಗ ಪಾಂಡವರಾಗಿರ್ಬೇಕಷ್ಟೇ. ಪಾಂಡವರು ಹಾಗೆ ಇದ್ರು. ಪಾಂಡವರು ಕಾಮ್ಯಕವನಕ್ಕೆ ಬಂದ್ಬಿಟ್ರು ಸುರಂಗ ಮಾರ್ಗದಿಂದ. ಅದನ್ನು ಮಾಡಿಸಿದ್ಯಾರು?
ಮಹಾಭಾರತದ ಕಥೆ ನೋಡಿದರೆ ವಿದುರ ಕಳಿಸಿಕೊಟ್ಟ ಅಂತಿದೆ. ಸುರಂಗ ಮಾರ್ಗ ವಿರುದ್ಧ ಮಾಡಿಸಿದ್ದ, ದೋಣಿ ಕಳಿಸಿದ್ನಂತೆ, ಯಂತ್ರಚಾಲಿತವಾದ ದೋಣಿ ಓಡಿಸ್ಬೇಕಾದ್ರೆ ಒಬ್ಬನು ಬೇಕಲ್ಲ. ಮಹಾಭಾರತ ಹೇಳ್ತದೆ ಯಂತ್ರಚಾಲಿತ ದೋಣಿ, ಆಟೋ ಸಿಸ್ಟಮ್ ಅಂತ. ಪಾಂಡವರು ಕೂತ್ಕೊಳ್ಳೆ ತಾನಾಗೆ ನದಿ ದಾಟಿಸೋ ದೋಣಿ ಕಳಿಸಿದ್ದಂತೆ ವಿದುರ. ಅಂಥ ದೋಣಿಯಲ್ಲಿ ಪಾಂಡವರನ್ನ ಕಾಮ್ಯಕವನಕ್ಕೆ ಅಂತ ಕಳಿಸಿದ. ಅಲ್ಲಿ ವೇದವ್ಯಾಸ ರೂಪಿ ಭಗವಂತ ಬಂದ, ನಾನೇ ವಿದುರನ ಮೂಲಕ ಮಾಡಿಸಿದೆ ಅಂತ ಹೇಳ್ದ. ಹಾಗಾದ್ರೆ ಕೃಷ್ಣ ಅಲ್ಲಿ ರಕ್ಷಣೆ ಮಾಡಿದ್ದು. ಮನೆಗೆ ಬೆಂಕಿ ಹಚ್ಚುತ್ತೇನೆ ಸುಡುತ್ತೇನೆ ಅಂತ ಬಂದವರು ಪಾಂಡವರನ್ನ ಸುಡ್ಲಿಕ್ಕಾಗದೆ ಪಾಂಡವರ ರಕ್ಷಣೆ ಯಾರು ಮಾಡಿದ್ದು? ಅದಕ್ಕೆ ಹೇಳ್ತಾಳೆ ಕುಂತಿ, ನನ್ನ ಮಕ್ಕಳನ್ನ ವಿಷ ಹಾಕಿ ನನ್ನ ಮಕ್ಕಳನ್ನ ಬೆಂಕಿ ಹಚ್ಚಿ ಕೊಲ್ಲಿಕ್ಕೆ ನೋಡಿದಾಗ ನೀನಲ್ಲಿ ಇನ್ಯಾರು ಕೃಷ್ಣ ರಕ್ಷಿಸಿದ್ದು? ಪುರುಷಾದ ಶಂಶನಾತ್, ಪುರುಷಾದ ದಂಶನಾಥ್ ಅಂತಿದೆ. ಪುರುಷಾದ ದಂಶನಾಥ್, ಪುರುಷಾದ ಅದ ಅಂದ್ರೆ ಅಧಭಕ್ಷಣೆ. ಭಾಗವತ ಕೆಲವು ಪದಗಳು ತುಂಬ ಕಷ್ಟ ಆಗ್ತದೆ ಕೆಲವೊಮ್ಮೆ. ಪುರುಷ ಅದ ಅಂದ್ರೆ ನರಭಕ್ಷಕ ಅಂತ ಅರ್ಥ ಮಾಡಿದ್ದಾರೆ ಹಿರಿಯರು. ಕಾಮ್ಯಕವನಕ್ಕೆ ಹೋದಾಗ ನರಭಕ್ಷಕರಾದ ಇಬ್ಬರು ರಾಕ್ಷಸರು ಗಂಟು, ಒಬ್ಬ ಹಿಡಿಂಬ, ಇನ್ನೊಬ್ಬ ಬಕ. ಯಾರು ರಕ್ಷಣೆ ಮಾಡಿದ್ರವಾಗ? ಪುರುಷಾದ ದಂಶನಾಥ್ ಅಂದ್ರೆ ಹಾಗರ್ಥ. ಪುರುಷಾದ ದಂಶನಾಥ್ ಅಸತ್ಸಭಾಯ ವನವಾಸ ಕೃಚ್ರತಃ. ಅಸತ್ಸಭೆ, ದುರ್ಯೋಧನ ಸೇರಿಸಿದ್ದ ಸಭೆ, ದಾಳದ ಆಟ ಆಡ್ತಾ ಇದ್ದಾರೆ. ಯಾರೊಬ್ರು ಧರ್ಮ ಹೇಳೋರಿಲ್ಲ, ನ್ಯಾಯ ಹೇಳೋರಿಲ್ಲ. ಸಭೆನೋ ಇದು ರಾಸಭೇನೋ ಅಂತಂದಂತೆ ದ್ರೌಪದಿ. ಅವಳನ್ನ ಏನಾದ್ರೂ ಮಾಡಿ ವಸ್ತ್ರಾಪಹರಣ ಮಾಡಬೇಕು, ಅವಮಾನ ಮಾಡಬೇಕು ಅಂತ ಹೇಳೋದಿತ್ತಿತ್ತಲ್ವೇ. ವಸ್ತ್ರ ಯಾರು ಕೊಟ್ಟರು? ವಸ್ತ್ರ ಯಾರು ಕೊಟ್ಟು ದ್ರೌಪದಿ ರಕ್ಷಣೆ ಮಾಡಿದ್ರಪ್ಪ? ಅಸತ್ಸಭಾಯ, ಅವಮಾನ ಮಾಡಿ ಬಿಡ್ಲಿಲ್ಲ, ಮತ್ತೆ ವನವಾಸಕ್ಕೆ ಕಳಿಸ್ಬೇಕು ಅಂತ. ವನವಾಸದಲ್ಲಿ ಒಂದು ಹೊತ್ತಿಗೆ ಅನ್ನ ಇಲ್ಲ ಅಂತ ಮಾಡ್ಲಿಕ್ಕೆ ಹೊರಟ. ವನವಾಸದ ದುಃಖ ಅನುಭವಿಸಬೇಕು ಪಾಂಡವರು, ಜನಮಾನಸದಿಂದ ಮರೆಯಾಗಿಬಿಡಬೇಕು, ಹಸ್ತಿನಾವತಿಗೆ ಮತ್ತೆ ಬಂದಿರಬಾರ್ದು ಅಂತ ಹೊರಟ. ವನವಾಸದಲ್ಲಿ ಅನ್ನ ಯಾರು ಹಾಕಿಸಿದ್ರು? ಆದಿತ್ಯ ಹೃದಯವನ್ನು ಹೇಳಿಸಿದವರು ಯಾರು? ಸೂರ್ಯನ ಮೂಲಕ ಅಕ್ಷಯ ಪಾತ್ರವನ್ನು ಕೂಡಿಸಿದವರು ಯಾರು? ಕೃಷ್ಣ, ನೀನಲ್ವೇ? ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ. ಸಂಸ್ಕೃತದಲ್ಲಿ ಮೃಧ ಅಂದ್ರೆ ಯುದ್ಧ. ಎಷ್ಟು ಬಾರಿ ಯುದ್ಧ ನಡೀತು. ನಡೆದ ಯುದ್ಧದ ಸಂದರ್ಭದಲ್ಲೆಲ್ಲ ಅತಿರಥ ಮಹಾರಥರು ಬಿಡ್ತಿದ್ದ ಅಸ್ತ್ರಗಳನ್ನ ಅರ್ಜುನ ಒಬ್ಬನೇ ತನ್ನ ಪರಾಕ್ರಮದಿಂದ ಅದನ್ನು ಪರಿಹಾರ ಮಾಡ್ತಿದ್ದ ಅಂತಾನ? ಅಲ್ಲ, ಪ್ರತಿ ಅಸ್ತ್ರದ ಹಿಂದೆ ಕೃಷ್ಣನ ರಕ್ಷಣೆ. ಏನಾಗಬಾರ್ದು ಅರ್ಜುನನಿಗೆ ಅಂತ ಆ ರೀತಿ ಅರ್ಜುನನನ್ನು ರಕ್ಷಿಸಿದ, ಧರ್ಮರಾಜನನ್ನು ರಕ್ಷಿಸಿದ, ಭೀಮನನ್ನು ರಕ್ಷಿಸಿದ. ಅದಕ್ಕೆ ಕುಂತಿ ಮೃಧೇ ಮೃಧೇ ಏಕ ಮಹಾರಥಾಸ್ತ್ರತೋ. ಇಷ್ಟೆಲ್ಲ ನೋಡಿದ ನನಗೆ ಇವತ್ತು ದ್ರೌಣ್ಯಸ್ತ್ರತಶ್ಚಾಪಿ ಹರೇಭಿರಕ್ಷಿತಾ. ದ್ರೌಣ್ಯಸ್ತ್ರತಃ ಚ, ಇವತ್ತು ನೋಡಿದ್ರೆ ಅಶ್ವತ್ಥಾಮ ಬಿಟ್ಟಂತಹ ಅಸ್ತ್ರದಿಂದ ಬರೀ ಮಗನನ್ನಲ್ಲ, ನಮ್ಮ ಸಂತತಿಯಲ್ಲಿ ಮುಂದೆ ಹುಟ್ಟಿದ್ದ ಪರೀಕ್ಷಿತನನ್ನೂ ನೀನೇ ರಕ್ಷಣೆ ಮಾಡಿದ್ದೀರ ಸ್ವಾಮಿ. ಇನ್ನೇನು ಹೇಳು ಮಹಿಮೆ ನಿಂದು ಅಂತಂದ. ಇನ್ನೇನು ಅದ್ಭುತ, ಇನ್ನೇನು ಹೇಳಿದ? ಇಷ್ಟು ಹೇಳಿದಾಳೆ. ಹೀಗೆ ವಿಷಾನ್ ಮಹಾಗ್ನೇ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ರತಃ ಮೃಧೇ ಮೃಧೇ ಅನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಶ್ಚಾಪಿ ಹರೇಭಿರಕ್ಷಿತಾಃ. ಈ ಶ್ಲೋಕ ಕುಂತಿ ಮಾಡಿ ಹೇಳ್ತಾರೆ. ಇದು ನಮಗೆ ಕೊಡೋ ಅನುಸಂಧಾನ. ಮನುಷ್ಯ ಆಪತ್ತುಗಳಿಂದ ರಕ್ಷಣೆಗೆ ಒಳಪಡ್ತಾ ಇದ್ದಾನೆ ಅಂದರೆ ಅದರ ಹಿಂದೆ ದೇವರೇ ಇದ್ದಾನೆ ಅಂತಾಳೆ ಕುಂತಿ. ಅದು ಭಗವಂತನೇ ಇದ್ದಾನೆ, ಅವನೇ ಮಾಡ್ತಿದ್ದಾನೆ. ಹಾಗಾಗಿ ಆಪತ್ತು ಬಂದಾಗ, ಬಂದು ಪರಿಹಾರ ಆದಾಗ ಈ ಘಟನೆಗಳೆಲ್ಲ ನೆನಪು ಬರಬೇಕು ನಮಗೆ. ಇನ್ನೂ ಒಂದು ರಹಸ್ಯ ಹೇಳ್ತಾರೆ, ಎಷ್ಟೋ ಆಪತ್ತು ನಮ್ಮ ಸಲುವಾಗಿ ಬಂದದ್ದೇ ಗೊತ್ತಾಗಿಲ್ಲಂತೆ ನಮಗೆ. ಭಗವಂತ ಅದನ್ನು ಮೊದಲೇ ಪರಿಹಾರ ಮಾಡಿಬಿಟ್ಟಿರ್ತಾನಂತೆ. ಇಷ್ಟು ಕರುಣಾಮಯಿ ಯಾರಿದ್ದಾನಪ್ಪ?
ಈಗೆಲ್ಲ ಈ ಸಿಸ್ಟಮ್ ಬಂದಿದೆ, ಅಡ್ವಾನ್ಸ್ ಪೇ ಅಂತ. ಇನ್ನೂ ಕರೆಂಟ್ ಬಿಲ್ ಬಂದಿರಲ್ಲ, ನೀವು ಬೇಕಾದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತಂತಾರೆ. ಭಗವಂತನು ಹಾಗೆ ಎಲ್ಲ ಅಡ್ವಾನ್ಸ್ ವ್ಯವಸ್ಥೆ ಅವ. ಇವ ಎಷ್ಟೇ ಆಗಲಿ ನನ್ನ ಭಕ್ತ, ಮುಂದೆ ಭಾಗವತ ಕೇಳಲಿಕ್ಕಿದ್ದಾನೆ. ಭಾಗವತ ಕೇಳಲಿಕ್ಕಿರುವ ಇಂಥ ನನ್ನ ಭಕ್ತನಿಗೆ ಬ್ರಹ್ಮಾಸ್ತ್ರ ಬಂದು ಸಾವು ಬಂತು ಅಂತಂದ್ರೆ ಏನರ್ಥ ಅನ್ನತ್ತೆ ಕೃಷ್ಣ. ಬ್ರಹ್ಮಾಸ್ತ್ರದಿಂದ ಸಾವು ಬರಬಾರ್ದು, ಅವನನ್ನು ಬದುಕಿಸ್ತೇನೆ ನಾನು, ಯಾಕೆ ಮುಂದೆ ಭಾಗವತ ಕೇಳಲಿಕ್ಕಿದ್ದಾನೆ. ಈ ಪರೀಕ್ಷಿತನ ಕಥೆಯಲ್ಲಿ ಇದನ್ನು ಅನುಸಂಧಾನ ಮಾಡೋದಾದ್ರೇನೆ ನಮ್ಮ ಬದುಕಿನಲ್ಲೂ ಭಗವಂತ ಹೀಗೆ ಮಾಡ್ತಿರ್ತಾನಂತೆ. ಅದಕ್ಕೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ಈ ಚರಿತ್ರೆಯನ್ನು ಸೇರಿಸ್ತಾರೆ. ಮುಂದೆಷ್ಟೋ ಆಪತ್ತುಗಳು ಬರಲಿಕ್ಕಿದ್ದಾವೆ ಅಂತ ಹೇಳಿ ನಮ್ಮಿಂದ ಭಗವಂತ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸಿ ಆ ಆಪತ್ತಿಗೆ ನೋಡು, ನೀನು ಅದು ಒಳ್ಳೆ ಕೆಲಸ ಮಾಡಿದ್ದೆಲ್ಲ ಅವತ್ತು, ಅದಕ್ಕೆ ಇದು ನಿನಗೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಭಗವಂತ. ಇದೆಲ್ಲ ಶ್ರೀಹರಿಯ ಚರಿತ್ರೆ ನೋಡಿ. ಅದನ್ನು ನೆನಪಿಸ್ಕೊಂಡು ಅದಕ್ಕೆ ಕೊನೆಗೆ ಅವಳಿಗೆ ಅನಿಸ್ತು, ನಾನು ಹುಟ್ಟಿದಾಗಿಂದ, ನನ್ನ ಮಕ್ಕಳು ಹುಟ್ಟಿದಾಗಿಂದ, ನನ್ನ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಹುಟ್ಟಿದಾಗಿಂದಲೂ ನೋಡ್ತಿದ್ದೇನೆ ಕೃಷ್ಣ, ಬರ್ತಾನೆ ಇದ್ದಾವೆ ವಿಪತ್ತು, ಬರ್ತಾನೆ ಇದ್ದಾವೆ ವಿಪತ್ತು, ನೀನು ಮಾತ್ರ ಅದನ್ನೆಲ್ಲ ರಕ್ಷಣೆ ಮಾಡ್ತಾನೆ ಇದ್ದಿ. ನನಗೆಷ್ಟು ಅಭ್ಯಾಸ ಆಗಿದೆ ಕೃಷ್ಣ ಈಗ ಅಂದರೆ, ಇನ್ಮೇಲಿಂದ ಇದನ್ನು ಕೊಡದೇ ಇರಬೇಡ ಅಂತ ಅನ್ನಿಸ್ತು ಕೊನೆಗೆ. ಕೆಲವರಿಗೆ ಹಂಗಾಗ್ಬಿಡ್ತದೆ, ಅಭ್ಯಾಸ ಆಗಿಬಿಡ್ತದೆ. ಅದು ಅಭ್ಯಾಸ ಆದಮೇಲೆ ಅದು ಇಲ್ಲದೆ ಇದ್ದರೆ ಸರಿ ಹೋಗಲ್ಲ. ಎಷ್ಟೋ ಸಮಸ್ಯೆ ನಮ್ಮೊಳಗಿದೆ ತಾನೆ. ಕೆಲವರಿಗೆ ಕಾಫಿ, ಕೆಲವರಿಗೆ ಚಹಾ, ಅವು ಅಭ್ಯಾಸ ಆಗಿರುತ್ತೆ. ಇಲ್ಲದೆ ಇದ್ರೆ ತಲೆನೋವು ಬಂದ್ಬಿಡ್ತು. ಏನೋ ತಪ್ಪಾಗಿ ಕೇಳ್ಕೊಳ್ಬೇಡ, ಉದಾಹರಣೆ ಕೊಟ್ಟೆ. ಕುಂತಿಗೆ ಏನು ಅಭ್ಯಾಸ ಆಗಿದೆ ಅಂದರೆ ವಿಪತ್ತಿನ ಅಭ್ಯಾಸ ಆಗಿಬಿಡ್ತು. ಕೊಡದೇ ಇದ್ರೆ ಭಗವಂತ ತಲೆನೋವು ಬರ್ತದೆ ಅಲ್ಲಂತವ. ಏನು ಹೀಗೆ ಹೇಳ್ತಿದ್ದಿ ಅಂತ ಕೃಷ್ಣ, ಇಲ್ಲ ಇನ್ಮೇಲಿಂದ ಇದನ್ನೇ ಕಂಟಿನ್ಯೂ ಆಗಿ ಇಟ್ಬಿಡು ಅಲ್ಲಂತ. ಪದೇ ಪದೇ ವಿಪತ್ತು ಕೊಡ್ತಾ ಇದ್ರು. ಯಾಕೆ ಅಂದರೆ ಬಂದಾಗೆಲ್ಲ ವಿಪತ್ತು ನಿನ್ನ ಸ್ಮರಣೆ ಬರ್ತಾ ಇದೆಯಲ್ಲ ಅದಕ್ಕೆ ಅಂತ ನೋಡಿ. ಅವಳು ಹೇಳುವ ಮಾತು, ವಿಪದ ಸಂತು ನ ಶಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ಕುಂತಿ ಕೃಷ್ಣನನ್ನು ಪ್ರಾರ್ಥಿಸುವಾಗ ಕೇಳ್ತಾಳೆ, ವಿಪದ ಸಂತು ನ ಶಶ್ವತ್. ಶಶ್ವತ್ ಯಾವಾಗಲೂ ನಹ ನನಗೆ, ವಿಪದಃ ಸಂತು ಆಪತ್ತು ಬರಲಿ ಅಂತ. ಯಾಕೆ? ಆಪತ್ತು ಬಂದಾಗೆಲ್ಲ ನಿನ್ನ ಸ್ಮರಣೆ ಆಗ್ತದೆ, ಸ್ಮರಣೆ ಬಂದಾಗೆಲ್ಲ ರಕ್ಷಣೆ ಮಾಡುವ ನಿನ್ನ ದರ್ಶನ ನನಗೆ ಸಿಗ್ತದೆ, ಅದಕ್ಕೆ ವಿಪತ್ತೇ ಕೊಡುವಂಥದ್ದು. ಇದು ಭಾಗವತದ ಧರ್ಮ. ಭಾಗವತದ ಧರ್ಮ ಅಂದರೆ ಇದೆ. ಎರಡು ರೀತಿ ಭಕ್ತರಿದ್ದಾರೆ. ಭಗವಂತ ನಮಗೆ ವಿಪತ್ತುಗಳನ್ನೇ ಕೊಡಬೇಡ ಅಂತ ಕೇಳೋ ಭಕ್ತರು, ಅದು ಬಿ ಗ್ರೇಡ್ ಭಕ್ತರು. ಎ ಗ್ರೇಡ್ ಭಕ್ತರು ಏನು ಅಂದರೆ ಕೊಡಬೇಡ ಅನ್ನೋದು ಇಲ್ಲೇ ಇಲ್ಲಂತೆ, ಇದನ್ನು ಕೊಡು ಅನ್ನೋದು ಅಲ್ಲಂತೆ. ಎ ಗ್ರೇಡ್ ಇವರು ಇದನ್ನು ಕೊಡು ಅಂತ ಹೇಳಲ್ಲ, ಕೊಡಬೇಡ ಅಂತ ಹೇಳಲ್ಲ. ಏನು ಕೊಡ್ತಿ ಕೊಡು, ನೀನಿರುವಾಗ ನನಗೇನು ಭಯ. ಇದು ಎ ಗ್ರೇಡ್. ಇದು ಬಿ ಗ್ರೇಡ್ ಕೌಂತಿ. ಅವಳು ಹೇಳ್ತಾಳೆ, ವಿಪತ್ತನ್ನೇ ಕೊಡು, ನಿನ್ನ ದರ್ಶನ ಆಗ್ತದಲ್ಲ. ಇದೊಂದು ರೀತಿ. ನಾವು ಯಾವ ಗ್ರೇಡ್ನಲ್ಲಿ ಹೋಗ್ತೇವೆ ನಮಗೆ ಬಿಟ್ಟದ್ದು. ಮನಸ್ಸು ಎಷ್ಟು ಹದ ಆಗ್ತದೆ ಅದಕ್ಕೆ ತಕ್ಕಂತೆ ದೇವರನ್ನು ಭಕ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಯಾವುದನ್ನಾದರೂ ಸ್ವೀಕರಿಸಿ. ಇದನ್ನು ಕೊಡು, ಇದನ್ನು ಕೊಡಬೇಡ ಅಂತ ಹೇಳಿದರೆ ಮತ್ತೆ ದೇವರಲ್ಲಿ ಸ್ವಾತಂತ್ರ್ಯ ಏನು ಉಳಿತು? ನೀನು ಯಾರು ಅವನಿಗೆ ಆರ್ಡರ್ ಮಾಡಲಿಕ್ಕೆ? ನೋಡಿ, ಅದಕ್ಕೆ ಅದನ್ನು ಸಿ ಗ್ರೇಡಿಗೆ ಸೇರಿಸಿ. ಇರಲಿ, ಅವನು ಭಕ್ತನೇ, ಅಭಕ್ತ ಅಂತ ಯಾಕೆ ಅನ್ಬೇಕು ಅವನನ್ನ? ಸ್ವಾಮಿ ವಿಪತ್ತನ್ನೇ ಕೊಡು, ಪರವಾಗಿಲ್ಲ, ನಿನ್ನ ಸ್ಮರಣೆನೂ ಕೊಡು ಅಂತ ಕೇಳೋದಿದೆ ಅಲ್ಲ. ಅಥವಾ ತಡ್ಕೊಳ್ಳಿಕ್ಕೆ ಶಕ್ತಿ ಹೀಗಂತಿರ್ತಾರೆ ಇತ್ತೀಚೆಗೆಲ್ಲ. ಹಾಗೆ ವಿಪತ್ತು ಕೊಡ್ಲಿ, ಅದು ತಡ್ಕೊಳ್ಳೋ ಶಕ್ತಿ ಕೊಡ್ಲಿ, ಇದೆಲ್ಲ ಬೇರೆ ಕೇಳ್ತಾರೆ. ಮತ್ತೆ ಇರಲಿ, ಅವರು ಬಿ ಗ್ರೇಡ್. ಏನು ಕೊಡ್ತಿ ಕೊಡು, ನೀನಿರುವಾಗ ನನಗೇನು ಚಿಂತೆ, ಇದಿದೆ ಅಲ್ಲ. ಇದು ಎ ಗ್ರೇಡ್. ಭೀಮ, ದ್ರೌಪದಿ ಇವರೆಲ್ಲ ಎ ಗ್ರೇಡ್ ಭಕ್ತರು. ಯಾಕೆ ಅಂದರೆ ಅವ್ರಿಗೆ ಏನು ಕೊಡ್ತಾನೆ, ಏನು ಕೊಡಲ್ಲ, ಕೊಟ್ಟ ಯಾಕೆ ಚಿಕಿತ್ಸೆನೇ ಇಲ್ಲ, ಏನಾದರೂ ಕೊಡಲಿ ಅಂತಾರೆ.
ಈ ರೀತಿ ಭಾಗವತವನ್ನು ಅರ್ಥ ಮಾಡಿಕೊಳ್ಳೋ ಪದ್ಧತಿ. ನಾವು ನಮ್ಮಲ್ಲಿ ಭಕ್ತಿ ಮಾಡೋದು ಅಂದರೆ ಸುಮ್ಮನೆ ಏನೋ ಮೌಢ್ಯ ಬೆಳೆಸ್ಕೊಳ್ಳೋದಲ್ಲ. ಎಲ್ಲ ಭಕ್ತರ ಬಗ್ಗೆಯೂ ಆಲೋಚನೆ ಮಾಡಿ. ಕುಂತಿನ್ ನೋಡು, ಭೀಷ್ಮನ್ ನೋಡು, ಅರ್ಜುನನ್ ನೋಡು, ಧ್ರುವನನ್ ನೋಡು, ಪ್ರಹ್ಲಾದನನ್ ನೋಡು, ಶೌನಕರನ್ನು ನೋಡು, ಸೂತ ಪುರಾಣಿಕರನ್ನು ನೋಡು, ಶುಕಾಚಾರ್ಯರನ್ನು ನೋಡು. ಯಾರಿಗೋ ಒಬ್ಬರಿಗೆ ಸ್ವಲ್ಪ ಹೋಲ್ತೇ ಇಲ್ಲ ನಿಮ್ಮ ಜೀವನದಲ್ಲಿ, ಹೋಗಲಿ. ನಾವು ಅವ್ರನ್ನ ನೋಡೋಲ್ಲ. ನಾವು ಯಾವುದೋ ಸಿನಿಮಾ ಆ್ಯಕ್ಟರ್ ನೋಡ್ಲಿಕ್ಕೆ ಶುರು ಮಾಡಿ ಸೀರಿಯಲ್ನಲ್ಲಿ ಬರೋರನ್ನು ನೋಡ್ತೀವಿ. ಅವರು ಉಟ್ಕೊಂಡಂತೆ ಬಟ್ಟೆ, ಅವ್ರು ಮಾಡ್ಕೊಂಡಂತೆ ಹೇರ್ ಸ್ಟೈಲು, ಅದೆಲ್ಲ ಕ್ರಿಯೇಟ್. ಇದೆಲ್ಲ ವಸ್ತುಸ್ಥಿತಿ, ಇದು ಫ್ಯಾಕ್ಟ್. ಹಾಗಾಗಿ ಭಾಗವತ ನಮಗೆ ಪಿಕ್ಚರೈಸ್ ಮಾಡ್ತದೆ. ನೋಡಿ, ಇವಳು ಹೀಗೆ ಕೇಳಿದ್ದಾರೆ, ಹಾಗಾದ್ರೆ ನಿನ್ನನ್ನು ಹೀಗೆ ಬದಲಾಯಿಸ್ಕೊಳ್ಬೋದಾ ನಿನ್ನ ನಾಳೆಯಿಂದ? ಇದಕ್ಕೆ ಇನ್ನೊಂದು ಅರ್ಥ ಇದೆ. ವಿಪತ್ತುಗಳಲ್ಲಿ ಎರಡು ಥರ ಆಗ್ತದೆ. ಮೊನ್ನೆ ಅದನ್ನು ವಿವರಣೆ ಕೊಡಲಿಲ್ಲ. ದೇವರನ್ನು ಪ್ರಾರ್ಥಿಸಿ ಇದನ್ನು ಪರಿಹಾರ ಮಾಡುವಂತ ಅವನಿಂದಲೇ ಪರಿಹಾರ ಆಗೋ ವಿಪತ್ತುಗಳು ಕೆಲವಂತೆ. ನಮ್ಮೊಳಗೆ ಇದ್ದು ದೇವರು ಅವುಗಳನ್ನು ನಾವೇ ಎದುರಿಸಿ ಪರಿಹರಿಸಿಕೊಳ್ಬೇಕಾದ ವಿಪತ್ತುಗಳು ಕೆಲವಂತೆ. 2 ಟೈಪ್ಸ್. ಸಮಸ್ಯೆಗಳು ಎರಡು ಥರ. ಕೆಲವೊಂದನ್ನು ನಾವೇ ಎದುರಿಸಿ ಪರಿಹಾರ ಮಾಡ್ಕೋಬೇಕು, ಅದು ಬೇರೆಯವರು ಬರಲ್ಲ. ಅದು ದೇವರು ಬರ್ತಾನೆ, ದೇವರು ಒಳಗೆ ಇರ್ತಾನೆ ಅಷ್ಟೇ. ಅಲ್ಲೊಂದು ಟೆಕ್ನಿಕಲ್ ವ್ಯವಸ್ಥೆ ಇರ್ತದೆ, ಅದನ್ನು ನೋಡ್ಕೊಂಡು ನಾವು ಅದನ್ನು ಸಾಲ್ವ್ ಮಾಡಬೇಕು. ಇದೆಲ್ಲ IT ಸೆಕ್ಟರ್ನಲ್ಲಿರೋರಿಗೆ ಬೇಗ ಅರ್ಥ ಆಗ್ತದೆ. ಇದೆಲ್ಲ ಈಗ ಅವರಿಗಿಂತ ಮೇಲೊಬ್ಬ ಇರ್ತಾನೆ, ಅವನೇ ಸಾಲ್ವ್ ಮಾಡುವಂಥ ಕೆಲವು ಸಮಸ್ಯೆ ಇರ್ತದೆ. ಹಾಗಾಗಿ ಆ ಟೀಮ್ ಲೀಡರೇ ಮಾಡ್ಬೇಕದನ್ನು, ಕೈ ಕೆಳಗಿರೋರು ಮಾಡ್ಲಿಕ್ಕೆ ಬರೋಲ್ಲ. ಕೆಲವುದನ್ನು ಇವನೇ ಮಾಡ್ಬೇಕದನ್ನು ಅವನ ಸಹಾಯದಿಂದ. ಹಾಗೆ ವಿಪತ್ತುಗಳು ಎರಡು ರೀತಿ. ಕುಂತಿ ಏನು ಮಾಡ್ತಾಳೆ, ಏನೆಲ್ಲ ವಿಪತ್ತಿದೆ ಎಲ್ಲ ಕೊಡು ಅಂತಾಳೆ. ಯಾವುದು ಬೇಡ ಅನ್ನಲ್ಲ, ಎಲ್ಲ ಕೊಡು. ಆದರೆ ಜೊತೆಗೆ ಒಂದು ಕೊಡಬೇಕಾಗ್ತದೆ. ಏನು ಕೊಡ್ತಾ ಇರು ಅಂದರೆ, ವಿಪತ್ತು ಕೊಟ್ಟಾಗಿ ನಿನ್ನ ಸ್ಮರಣೆ ಬರ್ತದಲ್ಲ, ಅದನ್ನು ಒಂದು ಕೊಟ್ಟು ಸ್ಮರಣೆ ಕೊಟ್ಟು ಸಾಕು. ನಿನ್ನ ಸ್ಮರಣೆಯ ಆಯುಧ ಸ್ಮರಣ ಅನ್ನೋದು ಭಾಗವತದ ಧರ್ಮ. ಭಗವಂತನನ್ನು ನಿರಂತರ ಸ್ಮರಣೆ ಮಾಡಬೇಕು ಅನ್ನೋದೇ ಭಾಗವತದ ಧರ್ಮ. ಅದು ಮಡಿ ಮೈಲಿಗೆ ಅದನ್ನೇನು ಹೇಳಿಲ್ಲ ಇಲ್ಲಿ ಪುಣ್ಯಕ್ಕೆ. ನೀವು ಮಡಿಲೇ ದೇವರನ್ನು ಸ್ಮರಣೆ ಮಾಡ್ರಿ, ಮೈಲಿಗೆಲೇ ಮಾಡ್ರಿ, ಭಾಗವತದಲ್ಲಿ ಎಲ್ಲೂ ಬರಲಿಲ್ಲ. ಅದು ಈ ವರ್ಣದವರು ಅಷ್ಟೇ ಮಾಡಬೇಕು, ಆ ವರ್ಣದವರು ಅಷ್ಟೇ ಮಾಡಿ, ಇಂಥವೆಲ್ಲ ಭಾಗವತದಲ್ಲಿ ಬರ್ತದೆ. ಆಮೇಲೆ ನಾವು ಪುರಾಣ ಹೇಳೋದು ಸೇರಿಸಿದ್ವಿ ನಿಮಗೆಲ್ಲ. ಅದನ್ನು ನಾವು ನಮ್ಮ ಬುದ್ಧಿವಂತಿಕೆ ಹಾಕಿ ಇಲ್ಲದೇ ಇರೋ ಪುರಾಣದೊಳಗನ್ನು ಸೇರಿಸಿ ಇದನ್ನೂ ಮಡಿವಂತಿಕೆಯಲ್ಲಿ ಕೂಡಿಸಿ ಅವರನ್ನು ಬೇರ್ಪಡಿಸಿ ಇದನ್ನು ಆಮೇಲೆ ಮಾಡಿರೋ ವ್ಯವಸ್ಥೆ. ಇಲ್ಲಿ ಹೇಳಿರೋ ಭಾಗವತ ಧರ್ಮಗಳು ಸರ್ವ ವರ್ಣದವರಿಗೂ ಮಾನ್ಯವಾದದ್ದು, ಸರ್ವಕಾಲ ಸರ್ವ ದೇಶದವರಿಗೂ ಮಾನ್ಯವಾದದ್ದು. ಅದರಲ್ಲಿ ಸ್ಮರಣ ಅನ್ನೋದು ಭಾಗವತ ಧರ್ಮ. ಈ ಭಾಗವತ ಧರ್ಮವನ್ನು ಪ್ರತಿಯೊಬ್ಬರು ಆಚರಣೆ ಹೇಗೆ ಮಾಡಬೇಕು? ವಿಪತ್ತು ಬರಲಿ, ಸಂಪತ್ತು ಬರಲಿ, ವಿಪತ್ತು ಪರಿಹಾರ ಆಗಲಿ, ಸಂಪತ್ತು ಹೋಗಲಿ, ದೇವರ ಸ್ಮರಣೆ ಅನ್ನೋ ಭಾಗವತ ಧರ್ಮವನ್ನು ಬಿಡಬಾರ್ದು. ಇದರ ಅರ್ಥವನ್ನು ಹೀಗೂ ಮಾಡ್ತಾರೆ ಮಹಾನುಭಾವರು. ಇದೊಂದು ಪರೀಕ್ಷೆ ಅಂತ ಇನ್ನೊಂದು ಹೆಸರಿನಲ್ಲಿ ಹೇಳ್ತಾರೆ. ಭಗವಂತ ವಿಪತ್ತು ಯಾಕೆ ಕೊಡ್ತಾನೆ? ಎರಡು ಕಾರಣ ಕೊಡ್ತಾನೆ. ಏನು ಎರಡು ಕಾರಣ ಕೊಡೋದು? ಒಂದು, ಪರಿಹರಿಸಿಕೊಳ್ಳುವಾಗಲಾದರೂ ನನ್ನನ್ನು ಸ್ಮರಣೆ ಮಾಡ್ತಾನಲ್ಲ ಅಂತ ಒಂದು ಕಾರಣ. ಯಾವಾಗಲೂ ಅಷ್ಟೇ ಅಲ್ವೇ? ಪನಿಷ್ಮೆಂಟ್ ಯಾಕೆ ಕೊಡ್ತಾರೆ? ತಪ್ಪು ಮಾಡಿದವರಿಗೆ ನೆಕ್ಸ್ಟ್ ತಿದ್ದುಕೊಳ್ಳಿ ಅಂತ, ನೆಕ್ಸ್ಟ್ ಮಾಡದೇ ಇರಲಿ ಅಂತ ಅಷ್ಟೇ. ಪನಿಷ್ಮೆಂಟಿಗೆ ಅರ್ಥ ಏನು? ತಿದ್ದುಕೊಳ್ಳೋ ಅವಕಾಶ ಇದೆ. ಈ ಸಲ ಏನೋ ಮಾಡಿದ್ದಾನೆ ಫಸ್ಟ್ ಅಟೆಂಪ್ಟಲ್ಲಿ, ಸೆಕೆಂಡ್ ಟೈಮ್ ಮಾಡಲ್ಲ, ತಿದ್ದುಕೊಳ್ಳಿ, ಹಾಗೆ ತಾನೆ. ಇದು ಇಲ್ಲೂ ಅಪ್ಲೈ ಮಾಡಬೇಕಂತ. ಭಗವಂತ ವಿಪತ್ತು ಕೊಟ್ಟಿದ್ದಾನೆ ಅಂದರೆ ಏನೋ ತಪ್ಪು ನಡೆದಿದೆ ಅಂತ ಅರ್ಥ. ಆ ತಪ್ಪು ಇನ್ನೊಂದ್ಸಲಿ ಮಾಡದೇ ಇರಲಿ, ಅದಕ್ಕೊಂದು ಪರೀಕ್ಷೆ ಕೊಡ್ತಾನಂತ. ಈಗ ತಿದ್ದುಕೊಂಡ ಅಂತ ಅರ್ಥ. ಇದು ಎರಡನೇ ಅಂಶ. ಹೀಗೆ ವಿಪದ ಸಂತು ನ ಶಾಶ್ವತ ತತ್ರ ತತ್ರ ಜಗತ್ಪತೆ ಅನ್ನೋ ಮಾತನ್ನ ಎಲ್ಲ ಅಧಿಕಾರಿಗಳು ಅನುಸಂಧಾನ ಮಾಡಲಿಕ್ಕೆ ಅವಕಾಶ ಇದೆ. ಅಂಥ ಅದ್ಭುತವಾದ ಶ್ಲೋಕ ಇದೆ. ಇನ್ನು ಮುಂದೆ ಜನ್ಮೈಶ್ವರ್ಯ ಶ್ರುತ ಶ್ರೀಭಿ ಏಧಮಾನ ಮದಪುಮ ನಾರ್ಹ ಇತ್ಯಭಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮ ರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಎಷ್ಟು ಶ್ಲೋಕ ಮಾಡಿದ್ದಾಳೆ ನೋಡಿ.
ಕೆಲವು ಶ್ಲೋಕಗಳಾದರೂ ಅನುಸಂಧಾನಕ್ಕೆ ಬರಬೇಕು. ಒಂದು ಮಾತು ಹೇಳ್ತಾಳೆ, ಗೋಪ್ಯಾದದೆ ತ್ವಯಿ ಕೃತಾಗಸಿತಾಮ ಬದ್ಧಂ ಯಾತೆ ದಶಾಶ್ರು ಕಲಿಲಾಂಚಲ ಸಂಭ್ರಮಾಕ್ಷಂ ವಕ್ತ್ರಂ ವಿನಮ್ಯ ಭವಭಾವನಯಾ ಸ್ಥಿತಸ್ಯ ಸಾ ಮಾಂ ವಿಮೋಹಯತಿ ಭೀರಪಿ ಯಂ ಬಿಭೇತಿ. ಕೃಷ್ಣ ನನ್ನನ್ನು ಇಂತಿಂಥ ನಿನ್ನ ಜೀವನದಲ್ಲಿ ತೋರಿಸಿದ ಘಟನೆಗಳು ಬಹಳ ಮೋಹಿಸಿದಾವಲ್ಲ ಕೃಷ್ಣ. ಯಾವ ಘಟನೆ? ಹಿಂದೆ ನೀನು ಹಾಲು, ಮೊಸರು, ಬೆಣ್ಣೆ ಅವುಗಳನ್ನು ಮನೆ ತುಂಬ ಚೆಲ್ಲಿ, ಸಿಟ್ಟು ಬಂತು ಗೋಪಿಕೆ ಯಶೋದೆಗೆ. ಅವಳು ಕೈಯಲ್ಲಿ ಹಗ್ಗ ಇಟ್ಟುಕೊಂಡು ನಿನ್ನನ್ನು ಅಟ್ಟಿಸ್ಕೊಂಡು ಬಂತು. ತಪ್ಪು ಮಾಡಿದೆ ಅಂತ. ತಪ್ಪು ಮಾಡಿದಿ ಕೃಷ್ಣ, ನೀನು ತಪ್ಪು ಮಾಡಿದ್ದಿ, ನಿನ್ನನ್ನು ಹಗ್ಗ ಕಟ್ತೀನಿ ಅಂತ ಅವಳು ಹಿಂದೆ ಅಟ್ಟಿಸ್ಕೊಂಡು ಬಂದು. ನೋಡಿ ಆ ಕಥೆಯನ್ನು ಹೇಗೆ ಸಂಗ್ರಹಿಸ್ತಾಳೆ. ಗೋಪ್ಯಾದದೆ ತ್ವಯಿ ಕೃತಾಗಸಿ ಧಾಮ ಬದ್ಧಂ ಧಾಮ ಯಾವತ್ ಯಾತೆ ದಶಾ ಅಶ್ರು ಕಲಿಲಾಂಜಲ ಸಂಭ್ರಮಾಕ್ಷಂ. ಓಡೋಡ್ಕೊಂಡು ಬಂದು, ಕೃಷ್ಣ ನೀನು ಹಿಡ್ತೀನಿ ನಾನು ಅಂತ. ಕೈಯಲ್ಲಿ ಹಗ್ಗ ಹಿಡಿದಿದ್ದಾಳೆ. ಓಡೋಡ್ಕೊಂಡು ಬಂದು ಅಂತೂ ಕೃಷ್ಣನನ್ನು ಪ್ರಯಾಸ ಪಟ್ಟು ಇನ್ನೊಂದು ಸರಿ ಇಂಥ ತಪ್ಪು ಮಾಡಿದೆ ನೋಡಿ ನಿನ್ನನ್ನು ಅಂತ ಹೇಳಿ ಅವನಿಗೆ ಹಗ್ಗ ಬಿಗಿದು ಕಟ್ಟಿದ್ಲು ಅಂತ ಕೇಳ್ತೇವೋ ಇಲ್ಲ ಕಥೆ. ಆಗ ಕೃಷ್ಣನ ಮುಖ ಹೇಗಿತ್ತು ಅಂತ ಕುಂತಿ ಈಗ ಹೇಳ್ತಾಳೆ. ಕೃಷ್ಣನ ಮುಖ ಹೇಗಿತ್ತು ಅವಾಗ ಅಂದ್ರೆ, ಯಾತೆ ದಶಾ ಅಶ್ರು ಕಲಿಲಾಂಜಲ ಸಂಭ್ರಮಾಕ್ಷಂ. ಕೃಷ್ಣನ ಕಣ್ಣಲ್ಲಿ ನೀರು ಬಂದಿತ್ತಂತ. ಅಶ್ರು, ಕಣ್ಣಿನಲ್ಲಿ ಅಶ್ರು ನೀರು ಹರಿದು ಕಣ್ಣು ಅರಳಿಸಿ ತಪ್ಪು ಮಾಡಿಬಿಟ್ಟೇನೋ ನಾನು ಅಂತ ಗದಗದ ನಡುತ್ತಿದ್ದಂತ ಕೃಷ್ಣ. ಹಿಂಗೆಲ್ಲ ಮುಂದೆ ಹೇಳಲಿಕ್ಕಿದೆ ದಶಮಸ್ಕಂದ, ಈ ಕುಂತಿ ಬಾಯಲ್ಲಿ ಬರ್ತಾ ಇದೆ ಅದೆಲ್ಲ. ವಕ್ತ್ರಂ ವಿನಮ್ಯ ಭವಭಾವನಯಾ ಸ್ಥಿತಸ್ಯ, ಭಯಭಾವನೆಯ ಸ್ಥಿತಸ್ಯ. ವಕ್ತ್ರಂ ವಿನಮ್ಯ, ಯಶೋದೆ ಕೈಯಲ್ಲಿ ಕೋಲು ಹಿಡ್ಕೊಂಡಿದ್ದಾಳೆ, ಹಗ್ಗದಿಂದ ಕಟ್ಟಿದ್ದಾಳೆ. ಮಾಡ್ತೀಯೋ ಏನೋ ಇನ್ನೊಂದ್ಸಲಿ ಕೃಷ್ಣ ಅಂದ್ರೆ ಆ ಮುಖ ಕೆಳಗೆ ಹಾಕ್ಬಿಟ್ಟಿತ್ತು ಕೃಷ್ಣ. ಈ ಸಣ್ಣ ಮಕ್ಕಳಿಗೆ ತಾಯಿ ಬೈಯುವಾಗ ಹೆಂಗ್ ಮಾಡಿರ್ತಾವಲ್ಲ ಹಂಗೆ ಮಾಡಿದ್ದಂತೆ. ಗಳ ಅಳ್ತಿದ್ದಾನೆ, ತಲೆ ಕೆಳಗೆ ಹಾಕಿದ್ದಾನೆ. ಅವಳು ಭಾರಿ ನಾನಂತೂ ಹಿಡಿದು ಬಿಟ್ಟಿದ್ದೇನೆ ನನ್ನ ಮಗನ್ನ, ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡ್ತಿದ್ದೇನೆ ಅಂತ ಅವಳು ತಾನು ಭಾರಿ ರಭಸದಿಂದ ಅವಳು ಇವನನ್ನ ಛೇಡಿಸ್ತಿದ್ದಾಳೆ, ಬೈತಿದ್ದಾಳೆ. ಈ ರೂಪವನ್ನು ಕುಂತಿ ಇಲ್ಲಿ ನೆನಪಿಸ್ಕೊಂಡು ಹೇಳ್ತಾಳೆ, ಕೃಷ್ಣ ಆ ದಶೆ ನೀನು ನಿಂತದ್ದು, ಮುಖ ಕೆಳಗೆ ಹಾಕಿದ್ದು, ಕಣ್ಣಲ್ಲಿ ನೀರು ಸುರಿಸಿದ್ದು, ಇವತ್ತಿಗೂ ನನಗೆ ಯಾಕೋ ಏನೋ ಆ ಘಟನೆ ನೆನಪಿಸ್ಕೊಂಡ್ರೆ ಮೋಹ ಬರ್ತಾ ಇದೆ ಅಂತ. ಸಾಮಾಂ ವಿಮೋಹಯತಿ ಭೀರಪಿ ಯಂ ಬಿಭೇತಿ. ಭೀರಪಿ ಯಂ ಬಿಭೇತಿ. ಲೋಕದಲ್ಲಿ ಎಂಥ ಭಕ್ತರಿಗೆ ಭಯವಾದರೂ ನಿನ್ನ ಸ್ಮರಣೆ ಮಾತ್ರದಿಂದ ಆ ಭಯವೂ ಭಯ ಪಡ್ತದೋ, ಅಂಥ ಭಯ ಕಳೆಯುವ ನೀನು ನಿಮ್ಮಮ್ಮನಿಗೆ ಭಯಪಟ್ಟು ಧೂಪ ದರ್ಶನ ಮಾಡಿಸಿದೆಯಲ್ಲ, ಅದು ನನ್ನನ್ನು ಮೋಹಗೊಳಿಸ್ತಾ ಇದೆ ಅಂತ. ಇದು ಭಾಗವತದ ಕುಂತಿ ಸ್ತೋತ್ರದ ವಿಶೇಷ. ಏನ್ ತಿಳಿಬೇಕು ಈ ಶ್ಲೋಕದಲ್ಲಿ? ಕೃತಾಗಸಿ ಅಂತ ಶಬ್ದ ಬಳಸ್ತಾಳೆ. ಕೃಷ್ಣ ನೀನು ತಪ್ಪಿತ, ಆಗಹ ಅಂದ್ರೆ ತಪ್ಪು, ನೀನೊಬ್ಬ ತಪ್ಪಿತಸ್ಥ ಅಂತ ನಿಮ್ಮಮ್ಮ ನಿನ್ನನ್ನು ಹಗ್ಗ ತಗೊಂಡು ಕಟ್ತಾಳೆ. ವಿಚಿತ್ರ ಅಲ್ವೇ? ಜೀವ ತಪ್ಪು ಮಾಡೋನೋ ದೇವರು ತಪ್ಪು ಮಾಡೋನೋ? ತಪ್ಪು ದೇವರು ಮಾಡ್ತಾನೋ ಜೀವ ಮಾಡ್ತಾನೋ ಯಾವಾಗ? ಆದರೆ ನೀನು ಸಾಕ್ಷಾತ್ ನಾರಾಯಣ ತಪ್ಪಿತಸ್ಥನಾಗಿ ನಿಂತ್ಕೊಂಡು ಬಿಟ್ಟಿ, ಹಗ್ಗ ಕಟ್ತಾಳೆ ಅಂತ ಹಗ್ಗ ಕಟ್ಟಿಸ್ಕೊಂಡಿ. ಎಲ್ಲರ ಕಣ್ಣೀರು ಹಾಕುವಾಗ ಒರೆಸೋನೇ ನೀನು, ಅಂಥದ್ದು ನೀನು ಕಣ್ಣೀರು ಹಾಕಿಬಿಟ್ಟಿ. ಎಲ್ಲರ ಭಯ ಕಳೆಯೋನು ನೀನು, ಭಯವು ಭಯಪಡುವಂತ ಆಗ್ಬೋದು ನಿನ್ನಿಂದ, ಆದರೆ ನೀನು ಭಯಪಟ್ಬಿಟ್ಟಿ. ಎಲ್ಲರ ತಲೆ ಕೆಳಗೆ ಹಾಕಿದ್ರೆ ಅವರನ್ನ ತಲೆ ಎತ್ಸೋನು ನೀನು, ಅವಳ ಮುಂದೆ ತಲೆ ಕೆಳಗೆ ಹಾಕಿಬಿಟ್ಟಿ. ಈ ದೃಶ್ಯ ನನಗೆ ಯಾವಾಗಲೂ ಮೋಹ ಬರ್ತದೆ ಕೃಷ್ಣ ಅಂತ. ಈಗಿನ ನೆನಪಿಸ್ಕೊಂಡು ನೋಡಿ ಶ್ಲೋಕ. ಗೋಪ್ಯಾದತೆ ತ್ವಯಿ ಕೃತಾಗಸಿ ಧಾಮಯ ವತ್ ಯಾತೆ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ವಕ್ತ್ರಂ
ವಿನಮ್ಯ ಭಯಭಾವನಯ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಪೀರಪಿಯಂ ಬಿಭೇತಿ. ಇದು ಈ ಶ್ಲೋಕದ ಅರ್ಥ. ನಾವೇನು ಚಿಂತನೆ ಮಾಡಬೇಕು? ಭಕ್ತರಾದವರು ಭಗವಂತನ ಬಗ್ಗೆ ಆಲೋಚನೆ ಮಾಡೋದು ಅಂದ್ರೆ ಹೀಗೆ ಆಲೋಚನೆ ಮಾಡಬೇಕು ಅಂತ ಭಾಗವತ ಹೇಳಿಕೊಡ್ತದೆ. ಭಾಗವತ ಸುಮ್ಮನೆ ಹರಟೆ ಹೊಡಿಬೇಡ, ಯಾರ್ದೋ ಬಗ್ಗೆ ಯೋಚನೆ ಮಾಡಬೇಡ. ಮಾಡಿದರೆ ಕೃಷ್ಣನ ಬಗ್ಗೆ ಮಾತು. ಏನು ಕೃಷ್ಣನ ಬಗ್ಗೆ ಆಲೋಚನೆ ಅವಳು ಮಾಡಿದ್ರು? ಕೃಷ್ಣ ತಪ್ಪು ಮಾಡಿದ ಅಂತ ಆಲೋಚಿಸ್ಲಿಲ್ಲ ಅಂಥೇಳಿ ಕೃಷ್ಣ ಸರಿ ಅಂತ ಆಲೋಚಿಸ್ಲಿಲ್ಲ. ಕೃಷ್ಣ ಮಾಡಿದ್ದು ಸರಿ ತಪ್ಪುಗಳನ್ನು ಒಂದೆಡೆಗೆ ತಂದು ನನ್ನನ್ನು ಮೋಹಿಸಿದಲ್ಲ ಅಂತ ಕೃಷ್ಣನಿಗೆ ಹೇಳಿದ್ರಂತೆ. ಅಂದ್ರೆ ಆ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ ಎಂಥದ್ದು? ಕೃಷ್ಣನ ಅಪಾರವಾದ ಚರಿತ್ರೆಗಳನ್ನ ಒಂದೊಂದಾಗಿ ಮನಸ್ಸಿನಲ್ಲಿ ತಂದುಕೊಂಡು ಇಲ್ಲಿ ದೋಷ ಇದೆನಾ, ಗುಣ ಇದೆನಾ, ಗುಣದೋಷಗಳನ್ನು ಚರ್ಚಿಸಿ ದೋಷ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಣ್ತಿದೆ ಅಂದ್ರೆ ನನಗೆ ಮೋಹ ಬಂದಿದೆ ಹೊರತು ನಿನಗೆ ದೋಷ ಇಲ್ಲ ಅಂತ ಹೇಳೋದಿದೆ ಅಲ್ಲ, ಇದು ಇಲ್ಲಿಯ ರಹಸ್ಯ. ಇಲ್ಲದೆ ಇದ್ರೆ ಮೋಹ ಎಸಿ ಅಂತ ಯಾಕಂತ ಮೋಹ ಬರ್ತಾ ಇದೆ ನನಗೆ ಅಂದದ್ರಿಂದ ವಸ್ತುಸ್ಥಿತಿ ಬೇರೆ ಇದೆ ಅಂತ ಅರ್ಥ ಆಯ್ತೋ ಇಲ್ಲೋ? ಹೀಗೆ ದೇವರ ಚರಿತ್ರೆಯನ್ನು ಚಿಂತನೆ ಮಾಡಬೇಕು. ಆಚಾರ್ಯ ಈ ಕುಂತಿ ಸ್ತೋತ್ರ ಇಷ್ಟ್ಯಾಕೆ ವಿಸ್ತಾರ ಮಾಡಿದ್ರಿ ಅಂತ, ನಮ್ಮ ಬದುಕಿನಲ್ಲಿ ಆಗುವ ಪ್ರತಿ ಇನ್ಸಿಡೆನ್ಸ್ಗಳನ್ನ ಹೀಗೆ ಹೋಲಿಸ್ಬೇಕಂತ. ನಾನೇ ಸರಿ ಇಲ್ವೋ ಅಥವಾ ದೇವರೇ ಸರಿ ಇಲ್ವೋ? ನಾ ಸರಿ ಇದ್ದೇನೆ ಅಂದ್ರೆ ನನಗೆ ಇದನ್ನ ಯಾಕೆ ಕೊಟ್ಟಿ, ಈ ವ್ಯವಸ್ಥೆಯನ್ನ, ಈ ಸಿಸ್ಟಮ್ನಲ್ಲಿ ಯಾಕೆ ನನಗೆ ಬರೆಸಿದೆ? ಅಥವಾ ಈ ಸಿಸ್ಟಮ್ನಿಂದ ಹೊರಗೆ ಹಾಕ್ಲಿಕ್ಕೆ ಬರ್ತದೋ ಇಲ್ಲ ನಿನಗೆ? ಅಥವಾ ಸಿಸ್ಟಮೇ ಸರಿ ಇಲ್ವೋ, ನಾ ಸರಿ ಇಲ್ವೋ? ಅದನ್ನ ನಾನು ಕೇಳಿಬಿಡೋದೇವ್ರೆ. ನಾ ಸರಿ ಇದ್ದೇನೆ ಅಂದ್ರೆ ನನಗಿದು ಅರ್ಥ ಆಗ್ತಿಲ್ಲ, ಮೋಹ ಬರ್ತಾ ಇದೆ, ಇದಕ್ಕಾದ್ರೂ ಉತ್ತರ ಕೊಡು. ಯಾರಾದ್ರೂ ಮಾಡಿದ್ರೆ ಯೋಚನೆಯನ್ನ? ಅದು ಯಾವುದೇ ಸಂಬಂಧ ಇರ್ಬೋದು. ಅದು ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಅತ್ತೆ ಸೊಸೆ ಸಂಬಂಧ ಇರ್ಬೋದು, ಅಪ್ಪ ಮಗನ ಸಂಬಂಧ ಇರ್ಬೋದು. ಎಲ್ಲ ಕಡೆಯಲ್ಲೂ ಅದರದ್ದೇ ಆದ ಕಾಲುಷ್ಯ ಸೇರಿಕೊಂಡಿದೆ ಇಲ್ಲೋ ಕಲಿಯುಗದಲ್ಲಿ. ಅದಕ್ಕೆ ಅನುಗುಣವಾಗಿ ದೇವರೊಬ್ಬನಿದ್ದಾನೋ ಇಲ್ವೋ? ಅವನು ಇದೇ ಭೂಮಿಯಲ್ಲೇ ಬಂದು ತನ್ನದೇ ಆದಂಥ ಪ್ರಭಾವದಿಂದ ತಾನು ಇದೇ ಕುಟುಂಬ, ರಾಜಕಾರಣ, ಸಮಾಜ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಡನಾಡಿ ಆಗಿದ್ದೋ ಇಲ್ಲೋ? ಹಾಗಾದ್ರೆ ಅವನು ಫೇಸ್ ಮಾಡಿದ್ನಲ್ಲ, ಮಾಡಿ ನಮಗೇನೋ ಒಂದು ತೋರಿಸಿಕೊಟ್ಟು ಹೋದ್ನಲ್ಲ, ಅವನು ಬಿಟ್ಟು ಇನ್ನು ಯಾರನ್ನು ಕೇಳಬೇಕು ಹೇಳಿ? ಅದನ್ನು ಕುಂತಿ ಕೇಳ್ತಾಳಂತೆ, ಕೃಷ್ಣ ಹಿಂಗ್ಯಾಕೆ ಮಾಡಿದಿ ನೀನು? ಹೋಗಿ ಹೋಗಿ ಎಲ್ಲಾರ ಭಯ ಕಳೆಯುವವ ನೀನೇ ಭಯ ಪಟ್ಕೊಂಡು ನಿಂತ್ರೆ ನಾ ಏನು ಮಾಡ್ಬೇಕು ಹೇಳ ಕೃಷ್ಣ? ಹೋಗಿ ಹೋಗಿ ಎಲ್ಲರನ್ನ ಸಂಸಾರದ ಹಗ್ಗದಿಂದ ಕಟ್ಟುವವ ನೀನೇ ಹೋಗಿ ಯಶೋದೆ ಹಗ್ಗಕ್ಕೆ ಹೋಗಿ ಸಿಕ್ಕಾಕೊಂಡೆಲ್ಲ, ನಾವೇನ್ ಮಾಡೋಣಪ್ಪ? ಎಲ್ಲರ ಕಣ್ಣೀರು ತರಿಸ್ತಾ ಇರುವವ ನೀನು ಅಥವಾ ಒರೆಸುವವ ನೀನೇ ಕಣ್ಣೀರು ಹಾಕೊಂಡು ನಿಂತೆಲ್ಲ, ನಾವೇನ್ ಮಾಡೋಣಪ್ಪ ಕೃಷ್ಣ? ಇದು ಭಕ್ತನಾದವನು ಭಗವಂತನ ಜೊತೆಗೆ ಮಾಡಬೇಕಾದ ಕಾನ್ವರ್ಸೇಷನ್ ಅಂತ. ಅಂತರಂಗದಲ್ಲಿ ದೇವರನ್ನು ಯಾರು ಕಾಣ್ತಿರ್ತಾರೆ ಅವ್ರಿಗೆ ಈ ಧೈರ್ಯ ಬರ್ತದಂತೆ. ಏನ್ಪಾ ದೇವರೇ, ಇದ್ದೀಯ ಇಲ್ಲ? ಬಂದು ರಕ್ಷಣೆ ಮಾಡ್ತೀಯ ಇಲ್ಲ? ಹಾಕಿಸ್ತೀಯೇ ಇಲ್ಲ? ಅನ್ನ ಕೊಡಿಸ್ತೀಯೇ ಇಲ್ಲ? ಅದನ್ನ ಇಲ್ಲ ಅಂದ್ರೆ ಹೇಳು. ನೀನು ಇಲ್ಲ ಅಂತ ಆಯ್ತು, ನಾನು ಇಲ್ಲ ಅಂತ ಆಯ್ತು. ಹಾಗಾದ್ರೆ ಒಂದ್ಸಲಿ ಅಂದ್ರೆ ನೋಡೋಣ. ಇದು ಕುಂತಿಯಲ್ಲಿತ್ತು. ಅದಕ್ಕೆ ಆ ಧೈರ್ಯ. ಅದಕ್ಕೆ ಗೋಪ್ಯಾದದೆ ತ್ವಯಿ ಕೃತಾಗಸಿ ಧಾಮ ಯಾವತ್ ಯಾತೆ ದಶ ಅಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ. ಏನ್ ನಾನ್ ಕಣ್ಣೀರ್ ಹಾಕ್ತಿದ್ದೀನಿ ಅನ್ಕೊಳ್ಬೇಡ, ನೀನು ಕಣ್ಣೀರ್ ಹಾಕಿದ್ದೀನಿ ನೋಡು. ನೀನು ಕೃಷ್ಣನಾದ ಕಣ್ಣೀರ್ ಹಾಕಿದೆಯಾ ಇಲ್ಲ? ನಾನು ಒಬ್ಬನೇ ಕಣ್ಣೀರ್ ಹಾಕೋದು? ಹಿಂಗೆ ಯಾರಾದ್ರೂ ಅಂತಾರ ದೇವರಿಗೆ? ನಾನೊಬ್ಬನೇ ಎಲ್ಲರ ಕಡೆಯಲ್ಲಿ ಕಳ್ಳ ಅಂತ ಅನಿಸ್ಕೊಳ್ಳೋದು? ನೀನು ಅನಿಸ್ಕೊಂಡಿದ್ಯೋ ಇಲ್ಲ ಕಳ್ಳ ಅಂತ? ನಾನೊಬ್ಬನೇ ತಪ್ಪು ಮಾಡಿದವನು, ನೀನು ತಪ್ಪು ಮಾಡಿದ್ಯೋ ಇಲ್ಲ ಯಶೋದೆ ಮುಂದೆ? ಹಿಂಗೆ ಭಗವಂತನ ಜೊತೆಗೆ ಆ ರೀತಿ ಮಾತನಾಡುವ ಭಾವ ಕುಂತಿಯಲ್ಲಿತ್ತಂತೆ. ಇದನ್ನೇ ಅಲ್ವೇ ದಾಸರ ಆಮೇಲೆ ಕನ್ನಡೀಕರಿಸಿರೋ ಹಾಡುಗಳೆಲ್ಲ. ಅಪರಾಧಿ ನಾನಲ್ಲ ಅಪರಾಧಿ, ಏನಿದ್ರು ಅಪರಾಧಿ ನೀನಾಗ್ಬೇಕಷ್ಟೇ. ನೀನು ಅಲ್ಲ ಅಂದ್ರೆ ನಾನು ಅಲ್ಲ. ನೀನು ಅಪರಾಧಿ ಆಯ್ತು, ಹಾಗಾದ್ರೆ ನಾನು ಅಪರಾಧಿ ಅಂತ. ಹಿಂಗೆ ಯಾರು ಮಾತಾಡ್ತೀರಿ ದೇವ್ರ ಜೊತೆಗೆ ಅಂತ ಕೇಳ್ತಿದ್ದಾರೆ. ಅಪರಾಧಿ ನಾನಲ್ಲ,
ಅಪರಾಧವೆನಗಿಲ್ಲ ಶ್ರೀನಿಧೆ ಹರಿಯನೆಗೆ ನೀನಿರುವ ತನಕ. ಈ ಮಾತುಗಳು ಯಾವಾಗ ಬರ್ತದೆ? ಸುಮ್ಮನೆ ಹರಟೆ ಹೊಡಿಲಿಕ್ಕೆ, ಕನ್ನಡದ ಸಾಹಿತ್ಯಕ್ಕೆ ಪ್ರಶಸ್ತಿ ಕೊಡಿಸ್ಲಿಕ್ಕೆ ಮಾತನಾಡಿದ್ದ. ಏನಾಗೋದಿದೆ ಆ ಸಾಹಿತ್ಯಕ್ಕೆ ಪ್ರಶಸ್ತಿ ಕೊಡಿಸಿ ದಾಸರಾಯರಿಗೆ? ಅದಕ್ಕೆ ಎಲ್ಲ ಭಾವನಾತ್ಮಕವಾಗಿ ಬಂದ ಮಾತುಗಳಿವೆ. ಅದನ್ನು ಕುಂತಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಕೇಚಿದಾಹು ಅಜಂ ಜಾತಂ ಪುಣ್ಯ ಶ್ಲೋಕಸ್ಯ ಕೀರ್ತಯೆ ಅಂತೆಲ್ಲ ಮಾತನಾಡ್ತಾಳೆ. ಇಂಥ 2 ಶ್ಲೋಕ ಕುಂತಿ ಸ್ತೋತ್ರದಲ್ಲಿ ಒಟ್ಟು 21ರಿಂದ 46ನೇ ಶ್ಲೋಕದವರೆಗೂ ಕುಂತಿ ಸ್ತೋತ್ರ ಇದೆ. 21ರಿಂದ 46 ಈ ಅಧ್ಯಾಯದೊಳಗೆ. ನಾನು ನಿಮ್ಮ ಮುಂದೆ ಒಂದು 4-5 ಶ್ಲೋಕ ಅಷ್ಟೇ ಹಂಚಿಕೊಂಡಿದ್ದೇನೆ ಸಮಯಕ್ಕೆ ಅನುಗುಣ. ಇನ್ನೆರಡು ಶ್ಲೋಕ ನೋಡಬೇಕು. ಶೃಣ್ವಂತಿ ಗಾಯಂತಿ ಗೃಣಂತ್ಯಭೀಕ್ಷಣಶಃ ಸ್ಮರಂತಿ ನಂದಂತಿ ತವೇಹಿತಂ ಜನಾಃ ತಯೇವ ಪಶ್ಯಂತ್ಯ ಚಿರೇಣ ತಾವಕಂ ಭವಪ್ರವಾಹೋ ಪರಮಂ ಪದಾಂಬುಜಂ. ಇದೊಂದು ಶ್ಲೋಕ ಕುಂತಿ ಮಾಡಿದ ಸ್ತೋತ್ರಗಳಲ್ಲಿ. ಭವಪ್ರವಾಹ ಉಪರಮಂ ಯಾಂತಿ. ನಾವು ಸಂಸಾರದ ಪ್ರವಾಹದಲ್ಲಿ ಬಿದ್ದಿದ್ದೇವೆ. ಇದು ಉಪರಮ ಆಗಬೇಕು, ಇದು ಉಪಶಮನ ಆಗಬೇಕಲ್ಲ ಕೃಷ್ಣ. ಸಂಸಾರ ಪ್ರವಾಹದಲ್ಲಿದ್ದವನಿಗೆ ಉಪಶಮ ಆಗಬೇಕಾದ್ರೆ ಅದಕ್ಕೆ ಸಾಧನೆ ಯಾವುದು? ಪರಮಾತ್ಮನ ಪಾದಕಮಲಗಳು. ಪದಾಂಬುಜಂ, ಭಗವಂತ ನಿನ್ನ ಪಾದಕಮಲಗಳೇ ಅದಕ್ಕೆ ಸಾಧನ. ಆ ಪಾದಕಮಲಗಳನ್ನು ಬಿಟ್ಟು ಮತ್ತೊಂದನ್ನು ನಾವು ಏನು ಮಾಡಿದರೂ ಕೂಡ ಈ ಸಂಸಾರದ ಪ್ರವಾಹದಿಂದ ದೂರ ಆಗಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನು ಅವಲಂಬಿಸಲೇಬೇಕು. ಅದನ್ನು ಅವಲಂಬಿಸಿ ಅದನ್ನು ನೋಡಬೇಕು ಅಂತ ಆದರೆ ಉಪಾಯಗಳು ಯಾವುದು? ಶೃಣ್ವಂತಿ ಗಾಯಂತಿ ಗೃಣಂತ್ಯ ಭೀಕ್ಷಣಶಃ. ಶೃಣ್ವಂತಿ, ಭಾಗವತ ಬಹಳ ಆನಂದ ಕೊಡುತ್ತದೆ. ಪದೇ ಪದೇ ಪರಮಾತ್ಮನ ಬಗ್ಗೆ ಶ್ರವಣ ಮಾಡುವ ಆಸಕ್ತಿ ಬೆಳೆಸ್ಕೊಳ್ಬೇಕು. ಬಹಳ ಹೊತ್ತು ಶ್ರವಣ ಮಾಡಿದ್ವಿ, ಸರಿ 1 ಗಂಟೆ ಉಪನ್ಯಾಸ ಮಾಡಿದ್ರು ಅಂತ ಶ್ರವಣದ ಬಗ್ಗೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸಿದ್ರೆ ನೀನೇ ಗಾನ ಮಾಡಲಿಕ್ಕೆ ಶುರು ಮಾಡಿ. ಮನೆಯೊಳಗೆ ಗಾಯಂತಿ, ಮನೆಯಲ್ಲಿ ಒಳ್ಳೆ ಗಾನ ಮಾಡಿ. ಗೃಣಂತಿ, ಭಗವಂತನ ನಾಮಗಳನ್ನು ಬಾಯಿ ತುಂಬ ಹೇಳು. ಅಭೀಕ್ಷಣಶಃ, ಶ್ರವಣ ಗಾನ, ಬಾಯಲ್ಲಿ ಹೇಳುವಂತಹ ಕೀರ್ತನ ಎಲ್ಲ ಹೆಚ್ಚಾಯಿತು ಅಂದರೆ ಆಮೇಲೆ ಒಂದು ಅವಸ್ಥೆ ಇದೆ, ಸ್ಮರಣೆ. ಏನು ಬಾಯಿ ತೆಗಿಬೇಡ, ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಕೊಡು. ಸ್ಮರಂತಿ ನಂದಂತಿ ತವೇಹಿತಂ ಜನಾಃ. ಭಕ್ತ ಜನರು ಹೀಗೆ ನಿನ್ನನ್ನು ಶ್ರವಣ, ಸ್ಮರಣ, ಗಾಯನ, ಗ್ರಹಣ ಮಾಡ್ತಾ ಮಾಡ್ತಾ ಅಚಿರೇಣ ತವ ಪದಾಂಬುಜಂ ಪಶ್ಯಂತಿ. ಬಹುಶೀಘ್ರವಾಗಿ ಭಗವಂತನ ಪಾದಕಮಲಗಳನ್ನು ನೋಡ್ತಾನೆ, ಸಂಸಾರದ ಪ್ರವಾಹವನ್ನು ದೂರ ಮಾಡಿಕೊಳ್ತಾನೆ. ಇದು ಬಿಟ್ಟು ಬೇರೆ ಏನಿದೆ ಸ್ವಾಮಿ ನಮ್ಮಂಥವರಿಗೆ ಸಾಧನ? ನಾನು ಸ್ತ್ರೀ ಅಂತ ಆಡ್ಕೊಂತೀನಿ, ನಾನೊಬ್ಬಳು ಸ್ತ್ರೀ, ಹೆಣ್ಣು, ನಾನು ಇಷ್ಟು ಮಾಡೋದ್ರಿಂದ ನನ್ನನ್ನು ನೀನು ಅನುಗ್ರಹಿಸ್ತಿ ಅಂತ ತಿಳಿದಿದ್ದೇನೆ ಅಂತಂದ. ಕೊನೆಗೊಂದು ಶ್ಲೋಕ. ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ವೃಷಾವನಿಧೃಕ ರಾಜನ್ಯ ವಂಶದಹನಾಮರವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ. ಇಲ್ಲಿಗೆ ಕುಂತಿ ಸ್ತೋತ್ರ ಮುಕ್ತಾಯ ಆಗ್ತದೆ. ಇದರ ಅರ್ಥ, ಶ್ರೀಕೃಷ್ಣ, ಹೇ ಕೃಷ್ಣ, ಕೃಷ್ಣ ಸಖ, ಕೃಷ್ಣನೂ ಹೌದು, ಕೃಷ್ಣ ಸಖನೂ ಹೌದು, ಭಗವಂತನಿಗೆ 2 ಹೆಸರು. ವೃಷ್ಣಿ ವೃಷಾವನಿಧೃಕ ರಾಜನ್ಯ ವಂಶ ದಹನ ಮರವಂದ್ಯ ವೀರ್ಯ. ವೃಷ್ಣಿ ಅಂತ ಒಬ್ಬ ರಾಜ ಇತ್ತಂತೆ ಯಾದವರಲ್ಲಿ. ಹಾಗಾಗಿ ಆ ವಂಶದಲ್ಲಿ ಬಂದವ ಅಂತ ಕುಂತಿ ಹೇಳ್ತಾಳೆ, ವೃಷ್ಣಿ ಅನ್ನೋ ವಂಶದಲ್ಲಿ ಬಂದವ ನೀನು ಅಂತ. ಅದಕ್ಕೆ ವೃಷ್ಣೀಶ ಅಂತ ಕೃಷ್ಣನಿಗೆ ಹೆಸರಂತೆ. ವಾರ್ಷ್ಣೇಯ ಅಂತ ಮತ್ತೊಂದು ಕಡೆಯಲ್ಲಿ ಕರೀತದೆ. ಬಹಳ ಅದ್ಭುತ ಶ್ಲೋಕ. ಅವನಿ ದೃಕ್ ರಾಜನ್ಯ ವಂಶ ದಹನಾಮರ ವಂದ್ಯ ವೀರ್ಯ.
ಭಗವಂತನ ಅವತಾರಗಳಿವೆಲ್ಲ. ಕ್ಷತ್ರಿಯ ವಂಶದಲ್ಲಿಯೂ ದೇವರ ಅವತಾರ ಮಾಡಿದ್ದಾನೆ. ಕ್ಷತ್ರಿಯ ವಂಶದಲ್ಲಿ ಮಾಡಿರುವೆ, ವಿಪ್ರ ವಂಶದಲ್ಲಿಯೂ ಅವತಾರ ಮಾಡಿದ್ದಾನೆ. ಅದನ್ನು ಸಂಗ್ರಹ ಮಾಡ್ತಾಳೆ. ಪರಶುರಾಮ ಅವತಾರ ಮಾಡಿದ್ದಾನೆ, ರಾಮನಾಗಿ ಅವತಾರ ಮಾಡಿದ್ದಾನೆ, ಎಲ್ಲ ಸಂಗ್ರಹ ಮಾಡಿದ್ರು. ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ. ಗೋ ದ್ವಿಜ ಸುರ ಆರ್ತಿ ಹರ ಅವತಾರ. ಕೃಷ್ಣಾವತಾರದ ಗುಟ್ಟೇನು? ಗೋವುಗಳಿಗೆ, ದ್ವಿಜರಿಗೆ, ಸುರರಿಗೆ ಯಾವ ಕಾಲದಲ್ಲಿ ಆಪತ್ತು ಬಂದರೂ ಪರಿಹರಿಸಲಿಕ್ಕೋಸ್ಕರನೇ ಮಾಡುವ ಭಗವಂತನ ಅವತಾರ ಅಂದರೆ ಕೃಷ್ಣ ಅವತಾರ. ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ. ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ. ಯೋಗೇಶ್ವರ ಅಖಿಲ ಗುರು. ಯೋಗ ಅಂದರೆ ನಿಷ್ಕಾಮ ಕರ್ಮ ಯೋಗ, ಭಗವದ್ಗೀತೆಯಲ್ಲಿ ಹೇಳಿದ್ದು. ಅದನ್ನು ಜಗತ್ತಿಗೆ ಬೋಧಿಸಿದ್ರಿಂದ ಯೋಗೇಶ್ವರನಾದ ಹೇ ಕೃಷ್ಣ, ನಿನಗೆ ನನ್ನ ನಮಸ್ಕಾರ ಅಂತ ಕೊನೆಗೊಳಿಸಿ ಕುಂತಿ ಹೀಗೆ ಹೇಳಿದ್ದಾಳೆ. ಹೀಗೆ ಕುಂತಿ ಮಾಡಿದ ಕೃಷ್ಣನ ಸ್ತೋತ್ರ, ಅದನ್ನು ನಾವು ಅನುಸಂಧಾನ ಮಾಡಬೇಕು. ಇಷ್ಟು ಹೇಳಿ ಶ್ರೀಕೃಷ್ಣನನ್ನು ದ್ವಾರಕೆಗೆ ಹೋಗ್ತಾ ಇದ್ದಾಗ ತಡದ್ಲಂತೆ. ಬೇಡ ಕೃಷ್ಣ, ಹೋಗಬೇಡ ಅಂತ ತನ್ನ ಭಕ್ತಿಯ ಪಾಶದಿಂದ ತಡಿತಾಳೆ. ತಾಂ ಬಾಢಂ ಉಪಾಮಂತ್ರ್ಯ ಪ್ರವಿಶ್ಯ ಗಜಸಾಕ್ವಯಂ ಮಂದಂ ಜಹಾಸ ವೈಕುಂಠ ಮೋಹಯನ್ ಯೋಗಮಾಯೆಯ. ಕುಂತಿ ಇಷ್ಟೆಲ್ಲ ಸ್ತೋತ್ರ ಮಾಡಿದರೆ ಒಂದ್ಸಲಿ ಮುಗುಳ್ನಕ್ಕನಂತೆ ಕೃಷ್ಣ. ಏನು ಮಾಡಲಿಲ್ಲ, ಏನೇನು ಮಾಡಲಿಲ್ಲ, ಮುಗುಳ್ನಕ್ಕ ಅಷ್ಟೇ. ಮಂದಹಾಸ ಬೀರಿದ, ಅವಳ ಭಕ್ತಿಗೆ ಬೆಲೆ ಕೊಟ್ಟ. ಹೋಗ್ತಿದ್ದವ ಮರಳಿ ಬಂದ. ಗಜಸಾಕ್ವಯಂ ಉಪಾಮಂತ್ರ್ಯ ಪ್ರವಿಶ್ಯ. ಗಜಸಾಕ್ವಯ ಅಂದರೆ ಹಸ್ತಿನಾವತಿ ಹೆಸರು, ನಾಗ ಪಟ್ಟಣ ಹಸ್ತಿನಾವತಿ. ಮತ್ತೆ ಬಂದಾಗ ಒಂದು ಘಟನೆ ನಡೀತದೆ. ಏನು ಸಂದರ್ಭ ಅಂದರೆ, ಧರ್ಮರಾಜಾದಿಗಳು ರಾಜ್ಯಭಾರ ಮಾಡ್ತಾ ಇದ್ರು. ಧರ್ಮರಾಜನ ಮನಸ್ಸಿನಲ್ಲಿ ಆಗಾಗ ಯುದ್ಧ ಮಾಡಬಾರ್ದಾಗಿತ್ತೇನೋ ಅಂತ ಸಂಶಯ ಬರ್ತಿತ್ತು. ಎಲ್ಲಿ ನೋಡ್ರಿ ಅಧಿಕಾರ ಸಿಕ್ಕ ಮೇಲೆ ಹಿಂಗೆ ಬರೋದು ಬಹಳ ವಿರಳ. ಎಲ್ಲ ಮುಗಿದೋಗಿರ್ತದೆ, ಎಲೆಕ್ಷನ್ ಪದವಿಯಲ್ಲಿ ಬಂದು ಕೂತಾಗಿರ್ತದೆ. ಆಮೇಲೆ ಏನೋ ತಪ್ಪು ಮಾಡಿದೆ ಅಂತ ಭಾವನೆ ಬರೋದು ಬಹಳ ಕಷ್ಟ. ಧರ್ಮರಾಜನಿಗೆ ಹಾಗೆ ಮನಸ್ಸಿನಲ್ಲಿ ಬರ್ತಾ ಇತ್ತಂತ ಆಗಾಗ. ಎಷ್ಟು ದೊಡ್ಡ ಯುದ್ಧ ನಡೆದೋಯ್ತು, ಬಂಧುಗಳೆಲ್ಲ ಸತ್ತೋದ್ರು, ರಕ್ತಪಾತ ಆಗಿಬಿಡ್ತು. ಇದರಿಂದ ಪಾಪ ಬಂತೋ ಇಲ್ವೋ, ಬಂತೇನೋ, ಇದೆಲ್ಲ ಸಂಶಯ ಬರ್ತಾ ಇದೆ. ಕೃಷ್ಣನ ಕೇಳೇ ಬಿಟ್ಟ, ಕೃಷ್ಣ ಹೀಗೆ ಅನಿಸ್ತಾ ಇದೆ ನನಗೆ. ಈಗ ಕೃಷ್ಣ ಅರ್ಜುನನಿಗೆ ಉತ್ತರ ಕೊಟ್ಟ ಹಾಗೆ ಮತ್ತೊಂದು ಉತ್ತರ ಕೊಟ್ಟಿದ್ರೆ ಮತ್ತೊಂದು ಭಗವದ್ಗೀತೆ ಆಗ್ತಿತ್ತಲ್ಲ. ಈ ಕೃಷ್ಣ ಉತ್ತರ ಕೊಡಬೇಕಲ್ಲ, ಅರ್ಜುನನಿಗೆ ಉತ್ತರ ಕೊಟ್ಟ ಹಾಗೆ ಕೊಡ್ಬೋದಿತ್ತು. ಕೃಷ್ಣ ಅಂದ, ಈ ಥರದ ನಿಮ್ಮ ಸಂಶಯಗಳಿಗೆಲ್ಲ ಪರಿಹಾರ ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದ ಭೀಷ್ಮಾಚಾರ್ಯರು, ನಿಮ್ಮ ಅಜ್ಜ, ಅವರು ಹೇಳ್ತಾರೆ, ಅಲ್ಲಿಗೆ ಹೋಗೋಣ ಅಂತಂದ. ಈಗ ನಾನು ಉತ್ತರ ಕೊಟ್ಟರೆ ನಿನಗೆ ಪಾಂಡವರ ಮೇಲೆ ಹೆಚ್ಚು ಸ್ನೇಹ ಇತ್ತು, ಅದಕ್ಕೆ ಹೀಗೆ ಮಾತಾಡ್ತಿದ್ದಿ ಅಂತ ಅನ್ಬೋದು ಕೆಲವರು. ವಿರೋಧ ಪಕ್ಷದಲ್ಲಿ ಇದ್ದವರೇ ಉತ್ತರ ಕೊಟ್ಟರೆ ನೀನು ಮಾಡಿದ್ದು ಸರಿ ಅಂತ ಅವಾಗ ಯಾರು ಪ್ರಶ್ನಿಸ್ಲಿಕ್ಕೆ ಅವಕಾಶ ಇಲ್ಲ. ಬಹಳ ಮುಖ್ಯ, ವಿರೋಧ ಪಕ್ಷದವರು ಇಂಟರ್ವ್ಯೂ ಅದಕ್ಕೆ ಜಾಸ್ತಿ ಮಾಡ್ತಿರ್ತಾರೆ. ಅವರು ಆಡಳಿತ ಪಕ್ಷದಲ್ಲಿ ಇದ್ದವ್ರನ್ನ ಹೊಗಳಿಬಿಟ್ರೆ ಮೊನ್ನೆ ಪಾಸ್ ಆಯ್ತಲ್ಲ ಬಿಲ್ಲು, ಹಾಗೆ ಅದು ವಿಶೇಷ. ಅದಕ್ಕೆ ಭಗವಂತ ಭೀಷ್ಮರ ಬಳಿಗೆ ಧರ್ಮರಾಜನನ್ನು ಕರೆದುಕೊಂಡು ಬರ್ತಾನೆ. ಯಾರ್ಯಾರು ಬಂದಿದ್ರು ಜೊತೆಗೆ ಅಂತೆಲ್ಲ ಭಾಗವತ ವಿವರಣೆ ಕೊಡುತ್ತದೆ. ಭೀಷ್ಮರ ಶರಶೈಯಲ್ಲಿದ್ದಾನೆ. ಶರಶೈಯಲ್ಲಿದ್ದ ಭೀಷ್ಮರಿಗೆ ಕೃಷ್ಣ ಉಪದೇಶ ಮಾಡು ಅಂತ ಹೇಳ್ತಾನೆ. ಪಾಪ ಭೀಷ್ಮಾಚಾರ್ಯ ಏನು ಮಾಡ್ಬೇಕು ಹೇಳಿ, ಸರಿ ಇದ್ದಾಗ ಬಂದು ಉಪನ್ಯಾಸ ಮಾಡೋದೇ ಕಠಿಣ ಆಗಿದೆ. ಇನ್ನು ಬಾಣದ ಶೈಲಿಯಲ್ಲಿ ಮಲಗಿದಾಗ ಉಪನ್ಯಾಸ ಮಾಡೋದು ಏನು ಆಗಬೇಡಸ್ತಿದೆ. ಶರಶೈಲಿಯಲ್ಲಿ ಮಲಗಿದ ಭೀಷ್ಮರನ್ನ ಕೃಷ್ಣ ಒತ್ತಾಯ ಮಾಡ್ತಾನೆ, ನೀವೇ ಮಾಡಬೇಕು. ಕೃಷ್ಣ, ನಾನೇನು ಮಾಡೇನು, ನನ್ನ ಸ್ಥಿತಿ ಏನು? ಅಹೋ ಕಷ್ಟಂ ಅಹೋ ನ್ಯಾಯಂ ಯದ್ ಯೂಯಂ ಧರ್ಮನಂದನ ಜೀವಿತಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯ. ಇದೆಲ್ಲ ಭೀಷ್ಮಾಚಾರ್ಯರ ಮಾತು ಉದಾಹರಿಸ್ತಾರೆ. ಕೃಷ್ಣನೇ ಅವರ ಒಳಗೆ ಒಂದು ರೂಪದಿಂದ ಪ್ರವೇಶನೂ ಮಾಡಿದ.
ಧರ್ಮರಾಜನ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿದ. ಮಹಾಭಾರತದಲ್ಲಿ ಅದನ್ನು ರಾಜಾನುಶಾಸನ ಪರ್ವ ಅಂತ ಬಹಳ ದೊಡ್ಡ ಪರ್ವ ಮಹಾಭಾರತದಲ್ಲಿ. ಅನುಶಾಸನ ಪರ್ವದಷ್ಟು ದೊಡ್ಡ ಪರ್ವ ಮತ್ತೊಂದಿಲ್ಲ. ಇನ್ನೇನು ಉಳಿಸಲೇ ಇಲ್ಲ. ರಾಜನೀತಿ, ದಂಡನೀತಿ, ಮೋಕ್ಷ ಧರ್ಮ ಎಲ್ಲ ಹೇಳಿಬಿಟ್ಟಿದ್ದಾರೆ. ಅಷ್ಟು ವಿಸ್ತೃತ ಮಹಾಭಾರತವನ್ನು ಭಾಗವತದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ ವೇದವ್ಯಾಸರು. ನೋಡಿ, ಮೊದಲನೇ ಸ್ಕಂದ ಶ್ರವಣದ ಲಾಭ ಏನು ಅಂದರೆ ರಾಜಾನುಶಾಸನ ಪರ್ವದ ಸಾರ ಪ್ರಾರಂಭದಲ್ಲಿ ಹೇಳ್ತಾರೆ. ಕೆಲವೇ ಶ್ಲೋಕಗಳಲ್ಲಿ ಅನುಶಾಸನ ಪರ್ವವನ್ನು ಸಂಗ್ರಹಿಸಿಕೊಡ್ತಾರೆ. ಇಷ್ಟೇ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯ ಹೇಳಿದ್ದು ಅಂತ. ಇದನ್ನು ಹೇಳುವಾಗ ಭೀಷ್ಮಾಚಾರ್ಯ ಕೃಷ್ಣನ ಸ್ತೋತ್ರ ಮಾಡಿದ್ರಂತೆ, ಅಲ್ಲಿಯೂ ಮಾಡಿದ್ದಾರೆ. ಮಹಾಭಾರತದಲ್ಲಿ ಭೀಷ್ಮರು ಕೃಷ್ಣನ ಕುರಿತು ಮಾಡಿದ ಸ್ತೋತ್ರ ವಿಷ್ಣು ಸಹಸ್ರನಾಮ. ಕೇಳಿರ್ತೀರಿ ವಿಷ್ಣು ಸಹಸ್ರನಾಮ ಎಷ್ಟು ಅದ್ಭುತ ಅಂತ. ಭಾಗವತದಲ್ಲಿ ಒಂದು ವಿಷ್ಣು ಸಹಸ್ರನಾಮದಂತೆ ಕೃಷ್ಣನ ನಾಮ ಸ್ತೋತ್ರ, ಕೃಷ್ಣ ಸ್ತೋತ್ರ ಅಂತ ಮಾಡ್ತಾರೆ. ಆ ಕೃಷ್ಣನನ್ನು ನೋಡಿ ದರ್ಶನ ಮಾಡಿ ಪರಮಾನಂದ ಆಯಿತು. ಉಪಸಂಹಾರ ಮಾಡ್ತಾ ತಮ್ಮ ದೇಹವನ್ನು ಬಿಟ್ಟು ಹೋಗ್ಬೇಕಿನ್ನು. ಕೃಷ್ಣನ ಕುರಿತು ಸ್ತೋತ್ರ ಮಾಡೋ ಭಾಗ್ಯ ಬಂತಲ್ಲ ಅಂತ ಮಾಡಿ ಉತ್ತರಾಯಣ ಬಂತಿರಲಿಕ್ಕೇನೆ ಭೀಷ್ಮರು ನಿರ್ಯಾಣ ಮಾಡಿದರು ಅಂತ ಇಷ್ಟು ಸಂದರ್ಭ. ಈ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳೋಣ. ಕೃಷ್ಣನಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಬಂದು, ಅಥವಾ ಉತ್ತರ ಕೊಡ್ಲಿಕ್ಕೆ ಬರ್ತಿದ್ರೂ ಭೀಷ್ಮಾಚಾರ್ಯ ಹತ್ರ ಕೃಷ್ಣ ಕರ್ಕೊಂಡು ಬಂದು, ಏನಿದಕ್ಕೆ ಉತ್ತರ? ಕೃಷ್ಣನಿಗೆ ಉತ್ತರ ಗೊತ್ತಿಲ್ಲ ಅನ್ಲಿಕ್ಕೆ ಬರಲ್ಲ, ಗೊತ್ತಿತ್ತು. ಆದರೆ ಭೀಷ್ಮರ ಬಳಿಗೆ ಕರ್ಕೊಂಡು ಬಂದು ಉತ್ತರ ಯಾಕೆ ಹೇಳಿಸಿದ? ಮಧ್ವಾಚಾರ್ಯ ಹೇಳ್ತಾರೆ, ಭೀಷ್ಮನಿಗೆ ಕೀರ್ತಿ ಬರಲಿ ಅಂತ, ತನ್ನ ಭಕ್ತ ಭೀಷ್ಮ ಕೀರ್ತಿವಂತನಾಗಲಿ ಅಂತ ಭೀಷ್ಮರ ಬಳಿ ಕರ್ಕೊಂಡು ಬಂದಂತೆ. ಒಂದು. ಎರಡನೇದು, ಭೀಷ್ಮರ ಬಳಿ ಕೃಷ್ಣ ಯಾಕೆ ಕರ್ಕೊಂಡು ಬಂದ? ಭೀಷ್ಮರ ಅಧ್ಯಯನ 525 ವರ್ಷ ಮಾಡಿದ್ರಂತೆ. ಅಧ್ಯಯನದ ಒಟ್ಟು ವರ್ಷ ಯಾರಿಗಾದ್ರೂ ಗೊತ್ತಾ? ಇಷ್ಟು ಮಹಾಭಾರತ ನೋಡಿದಾಗ ಗೊತ್ತಾಗ 525 ವರ್ಷದಷ್ಟು ಕಾಲ ಓದ್ಲಿಕ್ಕೆ ಇಟ್ಟಿದ್ರಂತೆ ಭೀಷ್ಮಾಚಾರ್ಯ ಬಳಿ. ಅದು ಏನು ಓದ್ಯಾರೋ ಏನೋ ಮಾರಾಯ. ಹಾಗಾದ್ರೆ ಭೀಷ್ಮಾಚಾರ್ಯ ಯುದ್ಧದ ಭೂಮಿಗೆ ಬಂದಾಗ ಎಷ್ಟು ವಯಸ್ಸಾಗಿತ್ತು ಅವರಿಗೆ? 700 ವರ್ಷ ಆಗಿರ್ತಂತೆ, 710. ಇವರು 710 ವರ್ಷದ ವಯಸ್ಸಿನ ಭೀಷ್ಮರು 10 ದಿನ ಸೇನಾಧಿಪತಿಗಳಾಗಿ ದಿನಕ್ಕೆ 10,000ದಷ್ಟು ಸೈನ್ಯವನ್ನು ಪಾಂಡವರ ಕಡೆ ಇದ್ದದನ್ನು ಕೊಲ್ಲಂತೆ. ದಿನಕ್ಕೆ 10,000. 10 ದಿನದ ಸೇನಾಧಿಪತ್ಯ. ಒಟ್ಟು ಯುದ್ಧ ನಡೆದದ್ದು 18 ದಿನ. 18ರೊಳಗೆ 10 ದಿನ, ದಿನಕ್ಕೆ 10,000 ಅಂತ. ಏನು ಯುದ್ಧದ ಚಾಣಾಕ್ಷತೆ! ಪರಶುರಾಮ ಗುರು, ಬೃಹಸ್ಪತ್ಯಾಚಾರ್ಯ ಮತ್ತೊಬ್ಬ ಗುರು, ಇಬ್ಬರು ಗುರುಗಳು ಭೀಷ್ಮಾಚಾರ್ಯರಿಗೆ. ಬೃಹಸ್ಪತಿ ಅಂದರೆ ಜಗತ್ತಿನ ನೀತಿಶಾಸ್ತ್ರದ ಪ್ರವರ್ತಕ. ವಿದುರ ಮುಂದೆ ನೀತಿಯನ್ನು ಹೇಳಿದ್ದೆಲ್ಲ ಬೃಹಸ್ಪತ್ಯಾಚಾರ್ಯರ ನೀತಿಶಾಸ್ತ್ರದ 14 ಅಂಶ. ಅದೇ ವಿದುರ ನೀತಿ ಈ ಪರಿ ಇದೆ ಅಂದರೆ ಇನ್ನು ಬೃಹಸ್ಪತಿಗಳ ಹತ್ರನೇ ಭೀಷ್ಮಾಚಾರ್ಯ ಅಧ್ಯಯನ ಮಾಡಿದ್ದು ಹೇಗಿರಬೇಡ ಜ್ಞಾನ. ಇನ್ನ ಪರಶುರಾಮ ಅಂತೂ ಸರಿನೇ ಸರಿ. ಹೀಗೆ ಪರಶುರಾಮ ಬೃಹಸ್ಪತಿಗಳ ಬಳಿ ಅಧ್ಯಯನ ಮಾಡಿದ್ರ ಒಟ್ಟು ವರ್ಷ 525 ವರ್ಷ ಆಗಿಬಿಟ್ಟಿತ್ತಂತೆ. ಅಂದ್ರೆ ಜ್ಞಾನ ಎಷ್ಟು ಒಳಗಿರ್ಬೇಕ. ಇದು ಹಿಂಗೆ ಮುಚ್ಚೋಗ್ತದೆ. ಶರಶ ಏನು ಮಲಗಿಬಿಟ್ಟಿದ್ದಾರೆ ಭೀಷ್ಮಾಚಾರ್ಯ, ಅದು ಮುಚ್ಚೋಗ್ಬಾರ್ದು. ಅದು ಜಗತ್ತಿಗೆ ಎಕ್ಸ್ಪ್ರೆಸ್ ಆಗುತ್ತೆ. ಅಂದ್ರೆ ಜಗತ್ತಿಗೆಲ್ಲ ಅದನ್ನು ಕೊಡಬೇಕು. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಜ್ಞಾನಿಯಾದ ಭಕ್ತನ ಒಳಗಿರುವ ಜ್ಞಾನವನ್ನ ಜಗತ್ತಿಗೆ ಹಂಚಲಿಕ್ಕೆ ಭೀಷ್ಮರನ್ನ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರ ಕೊಡ್ರಿ ಅಂತ ಹೇಳೋದ್ರ ಮೂಲಕ ಜಗತ್ತಿಗೆಲ್ಲ ಜ್ಞಾನ ಕೊಡಿಸಿದಂತೆ. ಇದು ಕಾರುಣ್ಯ ಅಲ್ವೇ? ಇದಕ್ಕೆ ಸಮಯ ಅಂತ ಅನ್ನೋದು. ಯಾರೊಳಗೆ ಏನು ಶಕ್ತಿ ಇದೆ ಅಂತ ನಮಗಿಂತ ಚೆನ್ನಾಗಿ ಭಗವಂತನಿಗೆ ಗೊತ್ತಂತ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಅದು ವಯಸ್ಸಾದವನಿರ್ಬೋದು, ವಯಸ್ಸಿನಲ್ಲಿ ಇರುವವನಿರ್ಬೋದು, ಅದು ಹೆಳವ ಇರ್ಬೋದು, ಕುಂಟ ಇರ್ಬೋದು, ಕುರುಡ ಇರ್ಬೋದು, ಕಿವುಡ ಇರ್ಬೋದು. ಆದ್ರೆ ಅವನೊಳಗೆ ಭಗವಂತ ಒಂದು ಶಕ್ತಿ ಇಟ್ಟಿರ್ತಾನೆ. ಅದು ಯಾವಾಗ ಎಕ್ಸ್ಪ್ರೆಸ್ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ಯಾರನ್ನು ಬೈಬೇಡ ಅಂತಂತಾರೆ. ಇವತ್ತು ಕಾಲಿಲ್ಲದವ ಸಾಧನೆ ಮಾಡ್ತಿದ್ದಾರೆ, ಕೈ ಇಲ್ಲದವರು ಸಾಧನೆ ಮಾಡ್ತಿದ್ದಾರೆ,
ಕಣ್ಣಿಲ್ದವರು ಸಾಧನೆ ಮಾಡ್ತಿದ್ದಾರೆ. ಅವರವ್ರದ್ದೇ ಒಂದು ಶಕ್ತಿ ಇಟ್ಟಿರ್ತಾರೆ. ಭಗವಂತ ಅಂತ ಭೀಷ್ಮ ಸರಸೈಯಲ್ಲೇ ಮಲಗಿರ್ಬೋದು, ನಡಿಲಿಕ್ಕೆ ಬರ್ದಿರ್ಬೋದು, ಕೂಡ್ಲಿಕ್ಕೆ ಬರ್ದಿರ್ಬೋದು, ಆದರೆ ಒಳಗಡೆ ಜ್ಞಾನ ಇದೆಯಲ್ಲ, ಅದು ಜಗತ್ತಿಗೆ ಬಹಳ ಉಪಯೋಗ ಆಗ್ತದೆ. ಅದಕ್ಕೆ ಭಗವಂತ ಭೀಷ್ಮರ ಒಳಗೆ ತಾನು ಪ್ರವೇಶ ಮಾಡಿ ತಾನೇ ಉತ್ತರ ಕೊಡ್ಬೋದಾಗಿದ್ರೂ ಕೂಡ ಯುಧಿಷ್ಠಿರನಿಗೆ ಅವನಿಗೆ ಅವರ ಮೂಲಕವಾಗಿ ಉತ್ತರ ಕೊಡಿಸಿದ. ಏನೇನು ಉತ್ತರ ಕೊಡಿಸಿದ? ಧರ್ಮಾರ್ಥ ಕಾಮ ಮೋಕ್ಷಾಶ್ಚ ಸಹೋಪಾಯಾನ್ ಯಥಾ ಮುನೇ ನಾನಾಖ್ಯಾನೇತಿಹಾಸೇಷು ವರ್ಣಯಾಮಾಸ ತತ್ವವಿತ್. ನೋಡಿ, ಇದು ಮಹಾಭಾರತದ ಸಾರ, ಅನುಶಾಸನ ಪರ್ವ ಸಾರ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಅವುಗಳನ್ನು ಪಡೀಲಿಕ್ಕಿರುವಂತಹ ಉಪಾಯ, ಇವುಗಳ ವಿಷಯಗಳನ್ನಲ್ಲದೇನೆ ಬೇರೆ 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 ಆಖ್ಯಾನ, ಈ ಎಲ್ಲವನ್ನು ವರ್ಣನೆ ಮಾಡಿಸ್ಬಿಟ್ಟಂತ ಅವರ ಮೂಲಕ. ಧರ್ಮಾನ್ ಪ್ರವದತಸ್ತಸ್ಯ ಸಕಾಲ ಪ್ರತ್ಯುಪಸ್ಥಿತ. ಹೀಗೆ ಧರ್ಮವನ್ನು ಉಪದೇಶ ಮಾಡಿಸಿಬಿಟ್ಟ ಭೀಷ್ಮಾಚಾರ್ಯರ ಮೂಲಕ ಅಂತ ಸಂಗ್ರಹ ಮಾಡಿದೆ ಮಹಾಭಾರತ. ಇಷ್ಟು ಮಾಡಿ ಕೃಷ್ಣನ ಸಂಕಲ್ಪದಂತೆ ಭೀಷ್ಮಾಚಾರ್ಯರು ಕೃಷ್ಣನನ್ನೇ ಸ್ತೋತ್ರ ಮಾಡಲಿಕ್ಕೆ ಅಂತ ಹೊರಡ್ತಾರೆ. ಆ ಸ್ತೋತ್ರ ವಿಸ್ತಾರವಾಗಿ ಬರ್ತದೆ. ಇದು ಮೊದಲನೇ ಸ್ಕಂದದಲ್ಲಿ ಮತ್ತೊಂದು ವಿಶೇಷ. ಭೀಷ್ಮ ಕೃತ ಕೃಷ್ಣ ಸ್ತೋತ್ರ ಅಂತ ಬರ್ತಾ ಇದೆ. ಸಮಯ ಆಯ್ತಾ? ಸರಿ, ನಾಳೆ ದಿವಸ ಭೀಷ್ಮಾಚಾರ್ಯರು ಮಾಡಿದ ಈ ಕೃಷ್ಣ ಸ್ತೋತ್ರವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ, ಮೊದಲನೇ ಸ್ಕಂದದ ಈ ಭಾಗ ನಾಳೆ ಮುಂದಿರುವಂತಹ ಎಲ್ಲ ಅಧ್ಯಾಯಗಳ ಸಾರವನ್ನು ತಿಳಿಸಿ, ಅಂದರೆ ಕಲಿ ನಿಗ್ರಹ ಮಾಡಿದ ಕಥೆ, ಪರೀಕ್ಷಿತ್ ರಾಜ ಕಲಿ ನಿಗ್ರಹ ಮಾಡಿದ ಕಥೆ, ಪ್ರಾಯೋಪವೇಶಕ್ಕೆ ಬಂದಂಥ ಚರಿತ್ರೆ, ಪಾಂಡವರು ಸ್ವರ್ಗಾರೋಹಣ ಮಾಡಿದಂಥ ಒಂದು ಪ್ರಸಂಗ, ಇಷ್ಟು ಪ್ರಮುಖವಾಗಿ ಬರುತ್ತದೆ. ಅದನ್ನು ನಾಳೆ ತಿಳಿದು ಮೊದಲನೇ ಸ್ಕಂದದ ಮಂಗಳವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.